ಅಣ್ಣ ಮೆಜೆಸ್ಟಿಕ್ ಇಂದ ಹಿಡಿದು ಕನಕಪುರ ರೋಡ್ ಆಗ್ಲಿ, KR ಪುರಂ ಆಗ್ಲಿ, ಯಲಹಂಕ ಆಗ್ಲಿ, ವಿದ್ಯಾರಣ್ಯಪುರ ಆಗ್ಲಿ, ಬನ್ನೇರುಘಟ್ಟ ರೋಡ್ ಆಗ್ಲಿ, ಅರಕೆರೆ ಆಗ್ಲಿ, JP ನಗರ ಆಗ್ಲಿ, ಜಯನಗರ ಆಗ್ಲಿ, ತಿಲಕ್ ನಗರ ಆಗಿರ್ಲಿ, ಮಲ್ಲೇಶ್ವರಂ ಆಗಿರ್ಲಿ, ರಾಜಾಜಿನಗರ ಆಗ್ಲಿ, ಯಾವುದೇ ಏರಿಯಾ ಇರ್ಲಿ ಅಣ್ಣ 440 ಶೋರೂಮ್ ತಿರ್ಕೊಂಬ. ನಮ್ಮ IND ಕಾರ್ಸ್ ಬನ್ನೇರುಘಟ್ಟ ರೋಡ್ ಅಲ್ಲಿರೋ IND ಕಾರ್ಸ್ ಅಲ್ಲಿ ನಾವು ಕೊಡೋ ಪ್ರೈಸ್ ಈ ಸಲ ಯಾರು ಕೊಡಕ್ಕಾಗಲ್ಲ ಅಂತ ಹೇಳ್ತಾ ಇದಾರೆ. ನೋಡೋಣ ಅಣ್ಣ, SUV 7 ಸೀಟರ್ ಗಾಡಿಗಳು ಒಂದಲ್ಲ ಎರಡಲ್ಲ 15 ಕಾರ್ಗಳಿದಾವೆ. ಯಾವ್ಯಾವ ಇದೆ ಸರ್? ಎಲ್ಲ ತರನು ಇದೆ. ಇನೋವಾ, XUV, ಸ್ಯಾಂಟಾಫಿ, ಕ್ರೇಟಾ ಎಲ್ಲ ತರನು, ಅದು ಕಡಿಮೆ ರೇಟ್ ಅಲ್ಲಿ ಬನ್ನಿ ಸರ್. ಕಡಿಮೆ ರೇಟ್ ಅಲ್ಲಿ 100% ಪಕ್ಕ. ಅಣ್ಣ ಟಾಟಾ ಟಿಯಾಗೋ ಎಲ್ಲೂ ಸಿಗಲ್ಲ, ಸಿಕ್ಕರು ನಿಮ್ ರೇಟಿಗೆ ಸಿಗಲ್ಲ. ಏನ್ ರೇಟ್ ಸರ್? ಸರ್ 6 ಲಕ್ಷಕ್ಕೆ ಸಿಗುತ್ತೆ, ಬಟ್ ನಮ್ಮ ಹತ್ರ 6 ಲಕ್ಷಕ್ಕಲ್ಲ, ಜಸ್ಟ್ 5 ಲ್ಯಾಕ್ 5 ಲಕ್ಷಕ್ಕೆ ಕೊಡ್ತೀವಿ. 5 ಲಕ್ಷ 5 ಲಕ್ಷ 17 ZX ಟಾಪ್ ಎಂಡ್. ಅಣ್ಣ ಬರೀ ಟಿಯಾಗೋ ಅಲ್ಲ, ಜಾಸ್ ಕೂಡ ಸಿಗುತ್ತೆ. ಹೊರಗಡೆ ಸಿಕ್ಕರು ನಿಮಗೆ ಒಳ್ಳೆ ರೇಟಿಗೆ ಸಿಗಲ್ಲ. ಏನ್ ರೇಟಿಗೆ ಕೊಡ್ತಾ ಇದ್ದೀರಾ? 5,90,000 ಕೊಡ್ತೀನಿ ಸರ್. 15 ಮಾಡೆಲ್ ಡೀಸೆಲ್ ಗಾಡಿ 5,90,000. 100%. ಅಣ್ಣ 2013 ಮಾಡಲು ಹ್ಯುಂಡೈ ಐಟನ್ ಯಾರಿಗಡ ಬೇಕು? 3,50,000 ಅಣ್ಣ. 3.5 ಅಣ್ಣ ಪೋಲೋ ಯಾರಿಗ್ ಬೇಡ ಹೇಳಿ? ಅದ್ರ ದೌಲತ್ತು ಅದ್ರ ಗತ್ತು ಹೊಡೆದಿರೋರಿಗೆ ಮಾತ್ರ ಗೊತ್ತು. ಏನ್ ರೇಟ್ ಸರ್? ಅದು 3,95,000 3,95,000 ಕೊಡ್ತೀನಿ ಅಷ್ಟೇ. 100%. ಅಣ್ಣ IND ಕಾರ್ಸ್ ಅಲ್ಲಿ ಯಾವ ಕಾರ್ ಇಲ್ಲ ಹೇಳಿ? ಎಲ್ಲದೂ ಇದೆ. ಶಿಫ್ಟ್ ಆಟೋಮೆಟಿಕ್ ಇದೆ, KV 100 ಇದೆ, ಸಿಡನ್ ಗಾಡಿ, ಹೋಂಡಾ ಸಿಟಿ ಕೂಡ ಇದೆ, ಟಾಪ್ ಅಂಡ್ ಟೈಟಾನಿಯಂ, ಫೋರ್ಡ್ ಫಿಗೋ ಕೂಡ ಇದೆ. ಎಲ್ಲ ಬೆಸ್ಟ್ ಪ್ರೈಸ್ ಸರ್? 100% ಬೆಸ್ಟ್ ಪ್ರೈಸ್ ಪಕ್ಕ 100% ಸರ್. ಅಣ್ಣ IND ಕಾರ್ಸ್ ನೋಡ್ತಾ ಇದೀರಲ್ಲ, ಇಷ್ಟಕ್ಕೆ ಮುಗ್ದಿಲ್ಲ, ಇಲ್ಲೂ ಕೂಡ 2 ಇದೆ. ಬನ್ನಿ, ಫೋರ್ಡ್ ಫಿಯೆಸ್ಟಾ ಸರ್ ಅಣ್ಣ 2,25,000 ಅಣ್ಣ. ಹಾಗೆ ಫಿಯಟ್ ಲಿನಿಯಾ 2,85,000. ರ್ಯಾಪಿಡ್ ಅಣ್ಣ ಟಾಪ್ ಅಂಡ್ ಗಾಡಿ ಜಸ್ಟ್ 3,90,000 ಅಣ್ಣ. ಬರೀ 3,90,000. 3,90,000. ಹಾಗೆ ಡೀಸೆಲ್ ಗಾಡಿ ಪೋಲೋ ಅಣ್ಣ 3,90,000 ಅಣ್ಣ. ಹಾಗೆ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಒಂದು ಸೆಲೀರಿಯೋ ಅಣ್ಣ 4,25,000 ಟಾಪ್ ಅಂಡ್ ಗಾಡಿ ಏರ್ ಬ್ಯಾಗ್ ಸಮೇತ ಪಕ್ಕ. ಅಣ್ಣ IND ಕಾರ್ಸ್ ಅಲ್ಲಿ ಯಾವ ಹಣ ಸಿಗಲ್ಲ ನಿಮ್ಗೆ? SUV ಇಂದ ಹಿಡಿದು ಸಿಡನ್ ಇಂದ ಹಿಡಿದು ಯಾಚ್ ಬ್ಯಾಕ್ 4+1 ಸಿಗುತ್ತೆ, 4 ಸೀಟರ್ ಗಾಡಿ ಸಿಗುತ್ತೆ, 7 ಸೀಟರ್ ಗಾಡಿಗಳು ಕೂಡ ಸಿಗುತ್ತೆ. 100% ಎಲ್ಲಾ ತರನು ಗಾಡಿ ಸಿಗುತ್ತೆ. ಯಾವ ಗಾಡಿ ಬೇಕಂತ, i20 ಬೇಕಾ, i10 ಬೇಕಾ, ಹೋಂಡಾ ಸಿಟಿ ಬೇಕಾ, ರಾಪಿಡ್ ಬೇಕಾ, ಫಿಗೋ ಬೇಕಾ, ಟಿಯಾಗೋ ಬೇಕಾ, KV ಬೇಕಾ, XUV ಬೇಕಾ, ಕ್ರೇಟಾ ಬೇಕಾ, ಇನೋವಾ ಬೇಕಾ, ಯಾವ್ದು ಬೇಕಣ್ಣ ಎಲ್ಲ ಸಿಗುತ್ತೆ. ಅದು ಬೆಸ್ಟ್ ಪ್ರೈಸ್ ಅಲ್ಲಿ. ಬೆಸ್ಟ್ ಪ್ರೈಸ್, ವಾರಂಟಿ ಸಮೇತ 3 ವರ್ಷ ಇಂಜಿನ್ ವಾರಂಟಿ ಸಮೇತ ಕೊಡ್ತೀವಿ. ಸೂಪರ್ ಸರ್. ಅಣ್ಣ ಸೆಕೆಂಡ್ ಹ್ಯಾಂಡ್ ಕಾರ್ ತಗೊಂಡ್ರೆ ವಾರಂಟಿ ಯಾರನ್ನ ಕೊಡ್ತಾರೆ? IND ಕಾರ್ಸ್ ಅವ್ರು ಕೊಡ್ತಾರೆ. ಅದು 3 ವರ್ಷ ಕೊಡ್ತಾರೆ. ಕಾರ್ ಇಷ್ಟ ಆಗ್ಲಿಲ್ವಾ ಇನ್ನೊಂದು ಕೊಡ್ತಾರೆ, ತಗೊಳ್ಳೋಣ. ತಾಳೋದಕ್ಕಿಂತ ಮುಂಚೆ ನೋಡಿ ಸ್ನೇಹಿತರೆ, ಪ್ರತಿ ಸರಿ ಹೇಳ್ತಾ ಇದ್ದೀನಿ ನಿಮಗೆ, ನಿಮ್ಮ ದುಡ್ಡಿ ನೀವು ಜವಾಬ್ದಾರಿ ಆಗ್ಬೇಕು. ಯಾವುದೇ ಗಾಡಿ ತಗೊಳ್ಳಿ, ಯಾವುದೇ ಸೈಟ್ ತಗೊಳ್ಳಿ, ಯಾವುದೇ ಲ್ಯಾಪ್ಟಾಪ್ ತಗೊಳ್ಳಿ, ಏನೇ ಮೊಬೈಲೇ ತಗೊಳ್ಳಿ, ಏನು ತೋರಿಸೋದು ಏನಾದರೂ ನೋಡಿ ನಮ್ಮ ಚಾನಲಲ್ಲಿ ಫಸ್ಟು ನಿಮ್ಮ ದುಡ್ಡಿ ನೀವು ಜವಾಬ್ದಾರಿಯಾಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ಕೊಳ್ಳಿ. ಎಲ್ಲ ನೋಡಿ ಮಾಡಿ ಕಾರ್ ತೊಗೊಳೋದಾದ್ರೆ ಒಬ್ಬ ಮೆಕ್ಯಾನಿಕ್ಕು ಕರ್ಕೊಂಬಂದು ಚೆಕ್ ಮಾಡಿಸ್ಕೊಂಡು ತಗೊಳ್ಳಿ. ಯಾರೋ ಏನೋ ತಪ್ಪು ಮಾಡೋದಕ್ಕೆ ಎಲ್ಲರನ್ನೂ ಯಾಕೆ ಸರ್ ಬ್ಲೇಮ್ ಮಾಡಬೇಕು? ಚೆಕ್ ಮಾಡೋದು ಬರೋದಲ್ಲ, ನೀನು ತಗೊಂಡ್ಲಿ ಬಿಡ್ರಲ್ಲಿ ಚೆಕ್ ಮಾಡೋಣ ಒಂದು ನಾಲೆಡ್ಜ್ ಇರುತ್ತೆ. IND ಕಾರ್ಸಲ್ಲಿ ಯಾಕೆ ಕಮ್ಮಿ ಸಿಗುತ್ತೆ? ನೀವು ತಗೊಂಡೇ ಇದ್ರೆ ನಿಮ್ಮ ರಿಲೇಷನ್ ಇರಲಿ, ನಿಮ್ಮ ಫ್ರೆಂಡ್ಸ್ಗಿರಲಿ ಶೇರ್ ಮಾಡ್ಬೋದು, ಇಷ್ಟು ಕಮ್ಮಿ ಕೊಡ್ತಾರೆ ಅಂತೇಳಿ. ಅಣ್ಣ ಇಷ್ಟೊತ್ತು ಕೇಳಿಸ್ಕೊಂಡ್ರಲ್ಲ ಹೈಲೈಟ್ಸು. ಸೊ ಎಲ್ಲ ಸತ್ಯ. IND ಕಾರ್ಸ್ ಅವರೇ ನಿಮಗೆ ಕಡಿಮೆ ರೇಟಲ್ಲಿ ಕೊಡ್ತಾ ಇರೋದು. ಸೊ ನಾನಿವತ್ತು ಬೆಂಗಳೂರಿನ ಬನ್ನೇರುಘಟ್ಟ ರೋಡಲ್ಲಿ ಇರ್ತಕ್ಕಂಥ IND ಕಾರ್ಸ್ಗೆ ಬಂದಿರೋದು. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ MVP ಮಾತಾಡ್ತಾ ಇದ್ದೀನಿ. ಮತ್ತೊಮ್ಮೆ MVP ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ IND ಕಾರ್ಸಲ್ಲಿ ಆಸ್ ಯೂಶುವಲ್ ಪ್ರತಿ ಸರಿ ಇರೋ ಥರನೇ ಈ ಸರಿ ಕೂಡ ಶಾಹಿದ್ ಸರ್ ಇರೋದು. ಸರ್ ನಮಸ್ಕಾರ. ನಮಸ್ಕಾರ ಸರ್, ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ, ನೀವು ಆರಾಮ ಸರ್? ಅಲ್ಟಿಮೇಟ್ ಸರ್, ಸೂಪರ್. ಆಗ್ಲೇ ಹೇಳಿದ್ರಿ ಸರ್, ಇಡೀ ಬೆಂಗಳೂರು ಏರಿಯಾ ಹೇಳಿ ಯಾವ ಏರಿಯಾಗೂ ಕಮ್ಮಿ ಕೊಡಲ್ಲ, ನಮ್ಮಲ್ಲಿ ನಾವು ಕಮ್ಮಿ ಕೊಡ್ತೀವಿ ಅಂತ. ಸರ್ ಏರಿಯಾ ಬೆಂಗಳೂರು ಅಂತಲ್ಲ, ಪೂರ್ತಿ ಕರ್ನಾಟಕ ಸುತ್ಕೊಂಡ್ ಬಂದ್ರು ನಾವು ಕೊಡೋದು ಆಫರ್ ಪ್ರೈಸಿಂಗ್ ಕೊಡಕ್ಕೆ ಸಾಧ್ಯನೇ ಇಲ್ಲ ಸರ್. ಇಡೀ ಕರ್ನಾಟಕಕ್ಕೆ ಚಾಲೆಂಜ್ ಸರ್. ಅಲ್ವಾ? ಹೌದು. ಯಾವ್ಯಾವ ತರ ಕಾರ್ ಸಿಗ್ತಾ ಇದೆ ಸರ್? ಎಲ್ಲಾ ತರಾನು SUVs ಇರ್ಲಿ, ಚಿಕ್ಕ ಗಾಡಿ, ಸಣ್ಣ ಗಾಡಿ, ಒಂದು 2 ಲಕ್ಷ ಗಾಡಿ ಇರ್ಲಿ, 6 ಲಕ್ಷ ಇರ್ಲಿ, 10 ಲಕ್ಷ ಇರ್ಲಿ, 20 ಲಕ್ಷ ಗಾಡಿ ಇರ್ಲಿ, ಎಲ್ಲಾ ತರ ಗಾಡಿ ನಮ್ಮ ಹತ್ರ ಸಿಗುತ್ತೆ. ಎಲ್ಲ ಸಿಗುತ್ತೆ. ಲೋನ್ ಆಗುತ್ತಾ ಸರ್? ಆಗುತ್ತೆ, ಖಂಡಿತ ಲೋನ್ ಮಾಡಿ ಕೊಡ್ತೀನಿ. ಪೂರ್ತಿ ಕರ್ನಾಟಕಕ್ಕೂ ಮಾಡಿ ಕೊಡ್ತೀನಿ. ಇನ್ ಕೇಸ್ ಊರಿಗೂ ಆಗುತ್ತೆ ಲೋನ್. ಪ್ರೊಫೈಲ್ ಚೆನ್ನಾಗಿರ್ಬೇಕು, ಲೈಕ್ ಟ್ರಾನ್ಸಾಕ್ಷನ್ ಎಲ್ಲ ಚೆನ್ನಾಗಿದೆ. ಆಫರ್ ಅಂತ ಬಂದ್ರೆ ಏನ್ ಕೊಡ್ತಾ ಇದೆ? ಆಫರ್ ಅಂತ ಬಂದ್ರೆ ಅಣ್ಣ, ನೀವು ಎಲ್ಲಿ ಸುತ್ಕೊಂಡ್ ಬಂದ್ರು ಅಮ್ಮಮ್ಮ ಅಂದ್ರೆ 6 ತಿಂಗಳಿಂದ 1 ವರ್ಷ ಇಂಜಿನ್ ಗ್ಯಾರಂಟಿ ಅಷ್ಟೇ. ನಮ್ಮಲ್ಲಿ 3 ವರ್ಷ ಇಂಜಿನ್ ಗ್ಯಾರಂಟಿ. 3 ವರ್ಷದಲ್ಲಿ ಏನಾದ್ರೂ ಕೆಟ್ಟೋಯ್ತಾ ಇಂಜಿನ್, 0 ಕಾಸ್ಟ್ ಅಲ್ಲಿ 1 ರೂಪಾಯಿ ತಗೊಳ್ಳಲ್ಲ, ಕ್ಲೇಮ್ ಮಾಡಿ ಕೊಡ್ತೀವಿ. ಬೇಡ ಸರ್ ಗಾಡಿ ನಮ್ಗೆ ಬಿಟ್ಟು ಹೋಗ್ತೀವಿ ದುಡ್ಡು ಕೊಡಿ ಅಂದ್ರೆ ಮಾಡ್ಬಿಟ್ಟು ದುಡ್ಡು ಕೊಡ್ತೀವಿ. ಸರ್ ಬೇಡ ನಿಮ್ಗೆ ಎಕ್ಸ್ಚೇಂಜ್ ಗಾಡಿ ಬೇಕಂದ್ರೆ ಎಕ್ಸ್ಚೇಂಜ್ ಮಾಡಿ ಕೊಡ್ತೀವಿ. ಪಕ್ಕ. ಪ್ರೈಸಿಂಗ್ ವಿಚಾರದ ಪ್ರೈಸಿಂಗ್ ಎಲ್ಲಾ ತರಾನು ಅಣ್ಣ, ಸ್ಯಾಟಿಸ್ಫ್ಯಾಕ್ಷನ್, ಗೂಗಲ್ ರಿವ್ಯೂ ಹೋಗಿ ಚೆಕ್ ಮಾಡ್ಕೊಳ್ಳಿ, ಖಂಡಿತ ನಂಬಿಕೆ ಬರುತ್ತೆ. ಡೆಲಿವರಿ ಕೊಟ್ಟಿರೋದು ವಿಡಿಯೋಸು 1,000 ಕಿಲೋಮೀಟರ್ ಇಂದ IND ಕಾರ್ಸ್ ಬರ್ತಾರೆ. ಕಮ್ಮಿ ಮಾತಾ ಅದು, ನಂಬಿಕೆ ಇದ್ರೆ ತಾನೇ ಬರೋದಕ್ಕೆ ಹೇಳಿ. ಹೌದು, ಮತ್ತೆ ಇನ್ನೇನು ಅಲ್ವಾ? ಅಷ್ಟೇ. 3 ವರ್ಷ ವ್ಯಾರಂಟಿ ಕೊಡ್ತಾ ಇದ್ದೀರಾ? ಖಂಡಿತ. ಇಷ್ಟ ಅಲ್ವಾ? ಗಾಡಿಯಲ್ಲಿ ಬಿಟ್ಟೋಬಹುದು ಆರಾಮಾಗಿ. ಹೌದು. ಸೊ ಅದೇ ತರ ಪ್ರೈಸ್ ಕೂಡ ಕಮ್ಮಿ ಕೊಡ್ತಿದೀನಿ ಅಂತ ಹೇಳ್ತಾ ಇದ್ದೀರಾ? ಇನ್ನೂವರೆಗೂ ಎಷ್ಟು ಗಾಡಿ ಕೊಟ್ಟಿದೀವಿ,
ಒಂದ್ ಒಳ್ಳೆ ಸ್ಯಾಟಿಸ್ಫ್ಯಾಕ್ಷನ್ ಇಂದ ಕೊಟ್ಟಿದೀವಿ. ಒಂಚೂರು ಸರ್ ಈ ತರ ಆ ತರ ಒಂಚೂರು ಬರ್ಲಿಲ್ಲ. ಎಲ್ಲ ಎಷ್ಟಿದೆ ಸರ್ ಕಾರ್ ಇವತ್ತು? ಗ್ಯಾರಂಟಿ ಶೋರೂಮ್ ಇಷ್ಟೇ ಸಮೇತ ಸಿಗುತ್ತೆ. ಎಷ್ಟಿದೆ ಕಾರ್ ನೋಡೋಕೆ? 45 ಇಂದ 50 ಗಾಡಿ ಇದೆ ಅಣ್ಣ. 40 ಇಂದ 50 ಗಾಡಿ. ಎಲ್ಲ ಡೀಟೇಲ್ಸ್ ತಗೋಣ. ಹೌದು. ತಾಳೋದಕ್ಕಿಂತ ಮುಂಚೆ ನೋಡಿ ಸ್ನೇಹಿತರೆ, ಪ್ರತಿ ಸರಿ ಹೇಳ್ತಾ ಇದ್ದೀನಿ ನಿಮಗೆ, ನಿಮ್ ದುಡ್ಡಿ ನೀವು ಜವಾಬ್ದಾರಿ ಆಗ್ಬೇಕು. ಯಾವುದೇ ಗಾಡಿ ತಗೊಳ್ಳಿ, ಯಾವುದೇ ಸೈಟ್ ತಗೊಳ್ಳಿ, ಯಾವುದೇ ಲ್ಯಾಪ್ಟಾಪ್ ತಗೊಳ್ಳಿ, ಏನೇ ಮೊಬೈಲೇ ತಗೊಳ್ಳಿ, ಏನು ತೋರಿಸೋದು ಏನಾದರೂ ನೋಡಿ ನಮ್ಮ ಚಾನಲಲ್ಲಿ ಫಸ್ಟು ನಿಮ್ಮ ದುಡ್ಡಿ ನೀವು ಜವಾಬ್ದಾರಿಯಾಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ಕೊಳ್ಳಿ. ಎಲ್ಲ ನೋಡಿ ಮಾಡಿ ಕಾರ್ ತೊಗೊಳೋದಾದ್ರೆ ಒಬ್ಬ ಮೆಕ್ಯಾನಿಕ್ಕು ಕರ್ಕೊಂಬಂದು ಚೆಕ್ ಮಾಡಿಸ್ಕೊಂಡು ತೊಗೊಳ್ಳಿ. ಅದಕ್ಕಿಂತ ಮುಂಚೆ ನಿಮಗೆ ಯಾವ ಥರ ಕಂಫರ್ಟಬಲ್ ಆಗಿ ಬೇಕು ಕಾರು, ಯಾವ ಥರ ಬೇಕು ಅಂತ ಕೇಳಿ ಅಡ್ವೈಸ್ ಮಾಡ್ತಾರೆ. ನಿಮಗೆ ಯಾವ ಥರ ಸರ್ ಮೇಂಟೆನೆನ್ಸ್ ಈ ಥರ, ಮೈಲೇಜ್ ಈ ಥರ ಎಲ್ಲ ತಿಳ್ಕೊಂಡು ಗಾಡಿ ತಗೊಳ್ಳಿ. ನಾಳೆ ಏನೋ ಪ್ರಾಬ್ಲಮ್ ಆಯಿತು, ಅಲ್ಲಿ ನೋಡಿದೆ ಇಲ್ಲಿ ನೋಡಿದೆ, ಅಯ್ಯೋ ಎಲ್ಲ ಕಡೆ ಹಿಂಗೆ ಆಗ್ಬಿಡುತ್ತೆ ಅಂತ ಅನ್ಕೋಬಿಡಿ. ನಾವು ನೋಡಿಸ್ತಕ್ಕಂಥದ್ದು ಒಳ್ಳೊಳ್ಳೆ ಶೋರೂಮ್ಗಳೇ ತೋರಿಸ್ತಾ ಇದ್ದೀವಿ. ಸೊ ನೀವು ಕೂಡ ನಂಬಿ ಗಾಡಿ ತಗೋಬೋದು. ಅದಕ್ಕಿಂತ ಮುಂಚೆ ನಿಮ್ಮ ದುಡ್ಡಿ ನೀವು ಜವಾಬ್ದಾರಿಯಾಗಿ ಅಂತ ಹೇಳೋದಕ್ಕೆ ಇಷ್ಟ. ಖಂಡಿತ ಇಲ್ಲ ಅಂತ ಎಲ್ಲಾದ್ರೂ ಹೋಗಿ ತಗೊಳ್ಳಿ. ಜಸ್ಟ್ ಇವ್ರು ಹೇಳೋ ಮಾತಿಗೆ ಒಂದು ಫಾಲೋ ಮಾಡಿ ಅಷ್ಟೇ. ಯಾರೋ ಏನೋ ತಪ್ಪು ಮಾಡೋದಕ್ಕೆ ಎಲ್ಲರನ್ನೂ ಯಾಕೆ ಸರ್ ಬ್ಲೇಮ್ ಮಾಡಬೇಕು? ಅದು ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಆಮೇಲೆ ಬನ್ನರ್ಕಟ್ಟೆ ರೋಡ್ ಮೀನಾಕ್ಷಿ ಮಾಲ್ ಹಿಂಭಾಗ ಅಕ್ಷನಗರಲ್ಲಿ ನಮ್ದು ಶೋರೂಮ್ ಬರುತ್ತೆ. ಇನ್ನು ಜಾಸ್ತಿ ಡಿಸ್ಪ್ಲೇ ಮೇಲೆ ನಂಬರ್ ಇದೆ, ಅವ್ರಿಗೊಂದು ಹಾಯ್ ಅಂತ ಕಳಿಸಿ. ನಿಮಗೆ ಪ್ರತಿಯೊಂದು ಡೀಟೇಲ್ಸ್ ಕೊಡ್ತಾರೆ. ಇವ್ರ ಅಡ್ರೆಸ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ. ನಾನು ಈ ಸರಿ ಎಲ್ಲ ಎಕ್ಸ್ಟೀರಿಯರ್ ಅಲ್ಲಿ ತೋರಿಸ್ತಾ ಇದ್ದೀನಿ. ನಿಮಗೆ ಫುಲ್ ಇಂಟೀರಿಯರ್ ಬೇಕಂದ್ರೆ ಒಂದು ಹಾಯ್ ಅಂತ ಕಳಿಸಿದ್ರೆ ಸಾಕು, ಪ್ರತಿಯೊಂದು ಡೀಟೇಲ್ಸ್ ಕೊಡ್ತೀರಾ ಅಲ್ವಾ ಸರ್? ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಚಾನಲ್ ಅಲ್ಲಿ ನನ್ನದ್ರಲ್ಲಿ ಎಲ್ಲ ತೋರಿಸಿರೋದು ಇದು ಹಂಗೆ ಬರ್ಬೇಕು. ಇದು ಹಂಗೆ ಖಂಡಿತ ಹಂಗೆ ಬರುತ್ತೆ. ಖಂಡಿತ ರೆಡಿನಾ ಸರ್? ರೆಡಿ, ಬನ್ನಿ ಸರ್ ಬನ್ನಿ. ಅಣ್ಣ ಎಲ್ಲ ಮುಗಿತಲ್ಲ, ಕೇಳಿಸ್ಕೊಂಡ್ರ ಇಂಟರ್ವ್ಯೂ? 40-45 ಕಾರ್ ಇದಾವೆ IND ಕಾರ್ಸ್ ಅಲ್ಲಿ. ಸರ್ ಎಲ್ಲಿಂದ ಸ್ಟಾರ್ಟ್ ಮಾಡೋಣ? ಎತ್ತಿಯಿಂದ ಸ್ಟಾರ್ಟ್ ಮಾಡೋಣ, ಕ್ರೆಟಾಯಿಂದ ಸ್ಟಾರ್ಟ್ ಮಾಡೋಣ? ನೀವು ಎಲ್ಲಿಂದ ಹೇಳ್ತೀರಾ ಅಲ್ಲಿಂದ ಸ್ಟಾರ್ಟ್ ಮಾಡೋಣ. ಮೊದಲನೆಲ್ಲ ಇಲ್ಲಿ ಎತ್ತಿಯಿಂದ ಸ್ಟಾರ್ಟ್ ಮಾಡೋಣ. ಹೇಳಿ ಸರ್ ಡೀಟೇಲ್ಸ್. 2013 ಮಾಡಲ್ ಗಾಡಿ ಬಂದು ತೋಡ್ಕೊಳ್ಳಿ. ಇಲ್ಲಿ HR ನಂಬರ್ ಬರುತ್ತೆ, ಕನ್ನಡಗ ನಂಬರು ಮಾಡ್ಕೊಡ್ತೀನಿ. ಅಷ್ಟು ಏನು ಲಕ್ಷ ಜಾಸ್ತಿ ಟ್ಯಾಕ್ಸ್ ಬರಲ್ಲ, ಕಮ್ಮಿ ಬರುತ್ತೆ. 13 ಮಾಡಲ್ ಡೀಸೆಲ್ ಗಾಡಿ, ಎತ್ತಿ ಟಾಪ್ ಎಂಡ್ ಗಾಡಿ, ಎಲಿಗೆನ್ಸು 4,75,000ಗೆ ವಿತ್ NOC ಕೊಡ್ತೀನಿ, ತಗೊಂಡೋಗಿ. ಸರ್ ಸೆಕೆಂಡ್ ಓನರ್ ಬರುತ್ತೆ, 7 ಲಕ್ಷ ಇದೆ ಮಾರ್ಕೆಟ್, 7-7.5 ಮಾಡ್ತಾರೆ. 4,75,000 ವಿತ್ NOC ಕೊಡ್ತೀನಿ, ತಗೊಂಡು 4,75,000 ವಿತ್ NOC ಸ್ಕೋಡ ಎತ್ತಿ. ಏರ್ ಬ್ಯಾಗ್ ಬರುತ್ತಾ? ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ. ಟೋಟಲ್ ಫೈನಲ್ ಏನ್ ರೇಟ್ ಆಗ್ಬೋದು ಸರ್? ಹೇಳ್ದಲ್ಲ ಸರ್, 4,75,000 4,75,000 ವಿತ್ NOC ಕೊಡ್ತೀನಿ. ಮೊದಲನೇ ಗಾಡಿ ಡೈರೆಕ್ಟ್ ಆಗಿ ಹೇಳ್ಬಿಡಿ, ಪದೇ ಪದೇ ಫೈನಲ್ ಮಾಡಿ ಅದು ಮಾಡಿ ಅದೆಲ್ಲ ಬೇಡ, ಟೈಮ್ ವೇಸ್ಟ್. ಹೇಳ್ಬಿಡಿ 4.5 ಲಕ್ಷ ಕೊಡ್ತೀನಿ. 4 ಲಕ್ಷ ಡೈರೆಕ್ಟ್, ನೆಗೋಷಿಯಬಲ್ ಆಗಲ್ಲ. ಅದೇ ಡೆಡ್ಲೈನ್. ಓಕೆ, ನೆಕ್ಸ್ಟ್ I10 ನೋಡ್ತಾ ಇದೀವಿ. ಯಾವ ಮಾಡಲ್ ಸರ್ ಇದು? 2013 ಮಾಡಲ್ ಡೀಸೆಲ್ ಗಾಡಿ, I10 ಮ್ಯಾಗ್ನಾ ವೇರಿಯಂಟ್ ಬರುತ್ತೆ. ಗಾಡಿಯಲ್ಲಿ ನಿಮಗೆ ಪವರ್ ಶೇರಿಂಗ್, ಪವರ್ ವಿಂಡೋಸ್ ಎಲ್ಲ ತರ ಫೀಚರ್ಸ್ ಬರುತ್ತೆ. ಗಾಡಿ ಜಸ್ಟ್ 3.5 ಲಕ್ಷ ವಿತ್ NOC ಕೊಡ್ತೀನಿ. ಆಲ್ಮೋಸ್ಟ್ ನಿಮಗೆ 525 545 ಗಾಡಿ ಸೆಲ್ಲಿಂಗ್ ಮಾಡ್ತಾರೆ ಮಾರ್ಕೆಟ್ ಅಲ್ಲಿ. ಡೀಸೆಲ್ ವೇರಿಯಂಟ್ ಫೈನಲ್ ಏನ್ ರೇಟ್ ಆಗ್ಬೋದು? ಅಲ್ಲ 3,50,000 ವಿತ್ NOC 2013 ಗ್ರ್ಯಾಂಡ್ I10 ವಿತ್ ಡೀಸೆಲ್ ಗಾಡಿ. ಇದು ಕರ್ನಾಟಕ 4,40,000 ಮಾಡ್ಕೊಡ್ತೀನಿ ವಿತ್ NOC ಅಷ್ಟೇ. ಹೌದು. ಓಕೆ, ನೆಕ್ಸ್ಟ್ ಗಾಡಿ ಯಾವ್ದು ಸರ್ ಇದು? ಹೊಂಡೈ ವರ್ನಾ 2007 ಮಾಡಲ್ ಗಾಡಿ. ನಿಮಗೆ ಟಾಪ್ ಎಂಡ್ ಬರುತ್ತೆ, VT ಇಂಜಿನ್ ಬರುತ್ತೆ. ಗಾಡಿ ಪೆಟ್ರೋಲ್ ವೇರಿಯಂಟ್, ಮ್ಯಾಗ್ ವೀಲ್ ಎಲ್ಲ ಆಪ್ಷನ್ ಬಂದ್ಬಿಡುತ್ತೆ. AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್ ಎಲ್ಲ ಬರುತ್ತೆ. ಜಸ್ಟ್ 2,80,000ಗೆ ಕೊಡ್ತೀನಿ, ತಗೊಂಡು. 2,80,000 ಅಷ್ಟೇ. ಎಷ್ಟೇ ಓನರ್ ಸರ್? ಸೆಕೆಂಡ್ ಓನರ್ ಗಾಡಿ ಬರುತ್ತೆ. ಪೆಟ್ರೋಲ್ ಡೀಸೆಲ್ ಗಾಡಿ 2,80,000. ಅದರ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ, ಮಾಡ್ಕೊಡ್ತೀನಿ. ಆನ್ ಟೇಬಲ್ ಮಾಡ್ಕೊಡ್ತೀನಿ. ಹಾಗೆ ನೆಕ್ಸ್ಟ್ ವೀಕ್ ಯಾವ್ದು ಸರ್ ಇದು? 2018 ZXi ಶಿಫ್ಟ್ ಪೆಟ್ರೋಲ್ ವೇರಿಯಂಟ್ ಬರುತ್ತೆ, ಮ್ಯಾನ್ಯಲ್ ವೇರಿಯಂಟ್ ಇರುತ್ತೆ. ಜಸ್ಟ್ 38,000 ರಿವೆಂಟ್ ಆಗಿದೆ. ಸಿಂಗಲ್ ಓನರ್ ಗಾಡಿ, ಟಾಪ್ ಎಂಡ್ ZXi. ಟಾಪ್ ಎಂಡ್ ಏರ್ ಬ್ಯಾಗ್, ABS, ಮ್ಯಾಗ್ ವೀಲ್ ಎಲ್ಲ ತರ ಆಪ್ಷನ್ ಬಂದ್ಬಿಡುತ್ತೆ. ಪೆಟ್ರೋಲ್ ವೇರಿಯಂಟ್ ಫೈನಲ್ ಏನ್ ರೇಟ್ ಆಗ್ಬೋದು? ಚೆಕ್ ಮಾಡ್ಕೊ ಬನ್ನಿ. 7 ಲಕ್ಷಕ್ಕೆ ನಾನು ಕೊಡ್ತೀನಿ. ಆಚೆ ಒಳಗಡೆ 7.5-7-8 ಲಕ್ಷಕ್ಕೆ ಮಾಡ್ತಾವ್ರೆ. 7 ಲಕ್ಷಕ್ಕೆ ಕೊಡ್ತೀನಿ, ಚೆಕ್ ಮಾಡ್ಕೊಂಡ್ ಬನ್ನಿ. 18 ಮಾಡಲ್ 18 ಮಾಡಲ್ ಶಿಫ್ಟ್ ಕೊಡ್ತೀನಿ. ಆ ಪ್ರೈಸ್ಗೆ ನೀವು ಕೊಡೋದು 7 ಲಕ್ಷ. ZXi ಟಾಪ್ ಎಂಡ್ ಗಾಡಿ ಕೊಡ್ತಾ ಇದೀನಿ. ಅದರಲ್ಲೂ ನೆಗೋಷಿಯಬಲ್ ಮಾಡ್ಕೊಡ್ತೀರಾ? ಆಲ್ರೆಡಿ ಕಮ್ಮಿ ಹೇಳಿದೀನಿ, ಬನ್ನಿ. ಸ್ಲೈಟ್ಲಿ ಆನ್ ಟೇಬಲ್ ಅಂತ ಬನ್ನಿ. ನೋಡಿ ಸ್ನೇಹಿತರೆ, 7 ಲಕ್ಷ ಹೇಳ್ತಾ ಇದ್ರೆ ಅದರಲ್ಲೂ ಆನ್ ಟೇಬಲ್ ಸ್ವಲ್ಪ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ನೋಡಿ, ಶಿಫ್ಟ್ ಯಾರಾದ್ರೂ ಇಂಟ್ರೆಸ್ಟ್ ಇದ್ರೆ ಟಾಪ್ ಎಂಡ್ ZXi. ಹಾಗೆ ಹೋಂಡಾ ಸಿಟಿ ನೋಡ್ತಾ ಇದೀವಿ, ಸಿಡನ್ ಗಾಡಿ. ಯಾವ ಮಾಡಲ್ ಸರ್ ಇದು? ಇದು 2011 ಮಾಡಲ್ ಪೆಟ್ರೋಲ್ ಗಾಡಿ. ಈ ಗಾಡಿ ಕೂಡ ನಿಮಗೆ ಟಾಪ್ ಎಂಡ್ ಬರುತ್ತೆ. ಇದರಲ್ಲಿ ಕೂಡ ಎಲ್ಲ ಫೀಚರ್ಸ್ ಬರುತ್ತೆ ನಿಮಗೆ. ಏರ್ ಬ್ಯಾಗ್ ಆಗಿರ್ಲಿ, ಮ್ಯಾಗ್ ವೀಲ್, ABS ಎಲ್ಲ ತರನು. ಗಾಡೀಸ್ ಫೋಟೋಸ್ ಏನಾದ್ರು ಬೇಕಾದ್ರೆ ವಾಟ್ಸ್ಆಪ್ ನಂಬರ್ ಬರ್ತಾ ಇರುತ್ತೆ. ಜಸ್ಟ್ ಅದಕ್ಕೆ ವಾಟ್ಸ್ಆಪ್ ಮಾಡಿ ಯಾವ ಗಾಡಿ ಫೋಟೋಸ್ ಬೇಕೋ ಜಸ್ಟ್ ಆ ಗಾಡಿ ಹೆಸರು ಹಾಕಿ. ಹೋಂಡಾ ಸಿಟಿ ಬೇಕಂದ್ರೆ ಸರ್ ಹೋಂಡಾ ಸಿಟಿ ಫೋಟೋಸ್ ಅಂತ ಹಾಕಿ ಆಟೋಮೆಟಿಕ್ ನಿಮಗೆ ವಾಟ್ಸ್ಆಪ್ ಅಲ್ಲಿ. ಗಾಡಿ ಸೆಕೆಂಡ್ ಓನರ್ ಬರುತ್ತೆ ಅಣ್ಣ. ಪೆಟ್ರೋಲ್ ಗಾಡಿ, ಟಾಪ್ ಎಂಡ್, ಏರ್ ಬ್ಯಾಗ್, ABS ಎಲ್ಲ ಆಪ್ಷನ್ ಬಂದ್ಬಿಡುತ್ತೆ. 4,45,000 ಕೋಟಿಂಗ್ ಮಾಡ್ತಾ ಇದೀನಿ. ಸ್ಲೈಟ್ಲಿ ನೆಗೋಷಿಯೇಟ್ ಮಾಡಿ ಕೊಡ್ತೀನಿ. ಏನ್ ರೇಟ್ ಅಂದ್ರೆ ಫೈನಲ್ ಆಗಿ ಹೇಳ್ಬಿಡಿ. ಒಂದು ಹೋಂಡಾ ಸಿಟಿ 4,10,000 ಮುಗಿಸ್ಕೊಡ್ತೀನಿ. 4,10,000 ಕೇಳಿಸ್ಕೊಳ್ರಣ. ಇಷ್ಟೋ ಗಾಡಿಗಳು ನೋಡಿದ್ರೆ ಪ್ರತಿಯೊಂದ್ರ ನಿಮ್ಗೆ ಇಂಟೀರಿಯರ್ ಬೇಕಾ, ಪ್ರತಿಯೊಂದು ಫೋಟೋ ಬೇಕಾ, ಹಾಯ್ ಅಂತ ಕಳಿಸಿ. ಡಿಸ್ಪ್ಲೇ ಮೇಲೆ ಇರೋ ನಂಬರ್ಗೆ ಪ್ರತಿಯೊಂದು ಡೀಟೇಲ್ಸ್ ಕಳಿಸ್ತಾರೆ. ಪಕ್ಕಲ್ಲ ಸರ್?
ಪಕ್ಕಾ ಸರ್. ಅಣ್ಣ 18 ಸ್ಟಾರ್ಟ್ ಮಾಡಿ ಮುಗಿತಲ್ಲ, ನೋಡಿದ್ರಲ್ಲ. ಯಾವ್ದಾದ್ರು ಇಂಟ್ರೆಸ್ಟ್ ಇದೆಯಾ ಡಿಸ್ಪ್ಲೇ ಮೇಲೆ ನಂಬರ್ಗೆ ಫೋನ್ ಮಾಡಿ. ಹಾಗೆ 2 ಗಾಡಿ ಕ್ರೆಟಾ ನೋಡ್ತಾ ಇದೀವಿ, ಅದ್ರಲ್ಲಿ ಈ ಲೈನ್ ಕೂಡ ಮುಗಿಸ್ತೀನಿ. ಯಾವ ಮಾಡಲ್ ಸರ್ ಇದು? 2016 ಮಾಡಲ್, ಆಟೋಮೆಟಿಕ್ ಬರುತ್ತೆ ಅಣ್ಣ. SX ಆಪ್ಷನಲ್ ಟಾಪ್ ಎಂಡ್ ಗಾಡಿ ಬರುತ್ತೆ. ಗಾಡಿಯಲ್ಲಿ ಎಲ್ಲಾ ತರ ಫೀಚರ್ಸ್ ಟಾಪ್ ಎಂಡ್ ಗಾಡಿ ಬರುತ್ತೆ ಅಣ್ಣ. ಆಟೋಮೆಟಿಕ್ ಡೀಸೆಲ್ ಗಾಡಿ ಬರುತ್ತೆ. SX ಪ್ಲಸ್ ಬರುತ್ತೆ. ಎಷ್ಟು ಓಡಿದೆ ಗಾಡಿ? ನಿಮ್ಗೆ ಆಲ್ಮೋಸ್ಟ್ 75,000 ಓಡಿದೆ. 75,000 ಓಡಿದೆ. ಹೌದು. ಏನ್ ಪ್ರೈಸ್ ಕೊಡ್ತಾ ಇದ್ರೆ ಕ್ರೆಟಾ? ಕ್ರೇಟಾ ಆಲ್ಮೋಸ್ಟ್ 16 ಮಾಡಲ್ ಚೆಕ್ ಮಾಡ್ಕೊ ಬನ್ನಿ. 12 lakh ಮೇಲೆ ಸೇಲ್ ಮಾಡ್ತಾರೆ. 11 lakh ಮಾಡ್ಕೊಡ್ತೀನಿ ಬನ್ನಿ ಅಣ್ಣ. 11 ಲಕ್ಷ 11 ಲಕ್ಷ ಸ್ಲೈಟ್ಲಿ ನೆಗೋಷಿಯಬಲ್ ಕೊಡ್ತೀನಿ. ಹಾಗೆ ನೆಕ್ಸ್ಟ್ ವೆಹಿಕಲ್ ಯಾವ ಸರ್? ಫಿಯೆಸ್ಟಾನಾ? ಫೋರ್ಡ್ ಆಸ್ಪರ್ ಬರುತ್ತೆ. ಇದು 2015 ಮಾಡಲ್ ಗಾಡಿ. ನಿಮ್ಗೆ ಫೋರ್ಡ್, ಫಿಗೋ, ಆಸ್ಪರ್ ಇವೆಲ್ಲ ಡಿಮಾಂಡೆಡ್ ಗಾಡಿ. ನಿಮ್ಗೆ ಆದ್ರೂ ನಿಮ್ಗೆ ಫಿಗೋನು ಸಿಗುತ್ತೆ, ಆಸ್ಪರ್ ಸಿಗುತ್ತೆ. ಎರಡು ಇದೆ ನನ್ನ ಹತ್ರ. ಆಸ್ಪರ್ 15 ಸಿಂಗಲ್ ಓನರ್ ಗಾಡಿ, ಎಲ್ಲ ಶೋರೂಮ್ ಹಿಸ್ಟ್ರಿ ಸಮೇತ, ಎಲ್ಲಾ ಗಾಡಿಗೆ ತೋರ್ಸಿರೋದು. ಎಲ್ಲಾ ಗಾಡಿಗೂ ಶೋರೂಮ್ ಹಿಸ್ಟ್ರಿ ರೆಕಾರ್ಡ್ ಸಮೇತ ಕೊಡ್ತೀವಿ. ಆಕ್ಸಿಡೆಂಟ್ ಫ್ರೀ ಇರುತ್ತೆ ನಿಮ್ಗೆ. ಸಿಂಗಲ್ ಓನರ್ ಗಾಡಿ ಜಸ್ಟ್ 45,000 ಗಾಡಿ ಓಡಿದೆ. 4,95,000 ಮುಗಿಸ್ಕೊಡ್ತೀನಿ. 475, 465 ಸೆಲ್ಲಿಂಗ್ ಇದೆ ಮಾರ್ಕೆಟ್ ಅಲ್ಲಿ. 4,95,000 ಮುಗಿಸ್ಕೊಡ್ತೀನಿ. 465 ಹೊರಗಡೆ ಸೆಲ್ಲಿಂಗ್ ಇದೆ ಅಂತ ಹೇಳ್ತಾ ಇದ್ದೀರಾ? 565, 575 ಇದೆ. 1 ಲಕ್ಷ ಡಿಫರೆನ್ಸ್ ಅಲ್ಲಿ ಹೇಳ್ತಾ ಇದ್ದೀರಾ ನೀವು? 100% 70,000-80,000 ಡಿಫರೆಂಟ್ ಅಲ್ಲಿ ಮಾಡ್ಕೊಡ್ತೀನಿ. ಅಲ್ವಾ? ಹೌದು. ಪೆಟ್ರೋಲ್ ಡೀಸೆಲ್ ಸರ್? ಪೆಟ್ರೋಲ್ ಗಾಡಿ ಬರುತ್ತೆ. ಅದರಲ್ಲೂ ನೆಗೋಷಿಯಬಲ್ ಮಾಡೋಣ ಬನ್ನಿ. ಆಗುತ್ತೆ ಮಾಡಲೇಬೇಕು. ಮಾಡೋಣ ಬನ್ನಿ. ಹಾಗೆ ನೆಕ್ಸ್ಟ್ ವೆಹಿಕಲ್ ಹ್ಯುಂಡೈ ವರ್ನಾ ನೋಡ್ತಾ ಇದೀವಿ. ಯಾವ ಮಾಡಲ್ ಸರ್ ಇದು? 2018 ಮಾಡಲ್ ಟಾಪ್ ಎಂಡ್ ಗಾಡಿ ಬರುತ್ತೆ. ಎಲ್ಲಾ ತರ ಫೀಚರ್ಸ್ ಬಂದ್ಬಿಡುತ್ತೆ. ಪೆಟ್ರೋಲ್ ಗಾಡಿ ಇರುತ್ತೆ ನಿಮ್ಗೆ. ಆಲ್ಮೋಸ್ಟ್ ನಿಮ್ಗೆ 18, 17, 18 ತುಂಬಾ ಡಿಮ್ಯಾಂಡ್ ವರ್ನಾದಲ್ಲಿ. ನನ್ನ ಹತ್ರ 18, 20 ಎಲ್ಲಾ ತರ ಆಪ್ಷನ್ಸ್ ಎಲ್ಲ ಬರುತ್ತೆ ನನ್ನ ಹತ್ರ. ಎಷ್ಟು ಓಡಿದೆ? ಎಷ್ಟು ಓನರ್ ಇದು? 30 ಸಿಂಗಲ್ ಓನರ್ ಜಸ್ಟ್ 37,000 ಓಡಿದೆ ಗಾಡಿ. ಶೋರೂಮ್ ಹಿಸ್ಟ್ರಿ ಸಮೇತ ಸಿಗುತ್ತೆ. ಏನ್ ಪ್ರೈಸ್ ಹೇಳ್ತಾ ಇದ್ದೀರಾ? 10,75,000 ಮುಗಿಸ್ಕೊಡ್ತೀನಿ. 10,70,000 ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಮಾಡ್ಕೊಡ್ತೀರಾ ಅಲ್ವಾ? ನೋಡಿ ಅಣ್ಣ, ವರ್ನಾ 2018 ಮಾಡಲ್. ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆಯಾ ಡಿಸ್ಪ್ಲೇ ಕೆಳಗಿರೋ ನಂಬರ್ಗೆ ಫೋನ್ ಮಾಡಿ. ಹಾಗೆ ನೆಕ್ಸ್ಟ್ ವೆಹಿಕಲ್ ಫೋರ್ಡ್ ಫಿಗೋ ನೋಡ್ತಾ ಇದೀವಿ. ಫಿಗೋ ಅಲ್ಲ ಸರ್? ಫಿಗೋ 2015 ಟಾಪ್ ಎಂಡ್ ಗಾಡಿ. 10M ಫಿಗೋ ಬರುತ್ತೆ ನಿಮ್ಗೆ. ಟಾಪ್ ಎಂಡ್ ಗಾಡಿ. ಇದರಲ್ಲಿ ಕೂಡ ಏರ್ ಬ್ಯಾಗ್, ABS ಎಲ್ಲಾ ತರ ಆಪ್ಷನ್ ಬಂದ್ಬಿಡುತ್ತೆ. ಫಿಗೋ ಈ ಗಾಡಿ ನೀವು ನ್ಯೂ ಶೇಪ್ ಅಲ್ಲಿ ತುಂಬಾ ಡಿಮ್ಯಾಂಡ್ ಗಾಡಿ. 15 ಮಾಡಲ್ ಸಿಂಗಲ್ ಸೆಕೆಂಡ್ ಓನರ್ ಗಾಡಿ ವಿತ್ ಡೀಸೆಲ್ ಬರುತ್ತೆ. 20 to 25 ವರೆಗೂ ಮೈಲೇಜ್ ಬರುತ್ತೆ. ಫಿಗೋ 20 to 25 ಆರಾಮಾಗಿ ಮ್ಯಾಗ್ ವೀಲ್ ಸಮೇತ, ಏರ್ ಬ್ಯಾಗ್ ಸಮೇತ ಬರುತ್ತೆ. ಏರ್ ಬ್ಯಾಗ್ ಬರುತ್ತಲ್ಲ ಸರ್? ಎಲ್ಲ ಬರುತ್ತೆ. ಓಕೆ. ಮ್ಯಾನ್ಯುಯಲ್ ಗಾಡಿ. ಏನ್ ಪ್ರೈಸ್ ಹೇಳ್ತಾ ಇದ್ದೀರಾ ಅಣ್ಣ? ಪ್ರೈಸ್ ಆಲ್ಮೋಸ್ಟ್ ಗೊತ್ತಿರುತ್ತೆ. ಫಿಗೋ 15 ಮಾಡಲ್ ಏನ್ ರೇಟ್ ನಡೀತಾ ಇದೆ ಅಂತ. 4,85,000 ನಾನು ಮಾಡ್ಕೊಡ್ತೀನಿ, ತಗೊಂಡೋಗ್ಲಿ. ಬೆಸ್ಟ್ ಪ್ರೈಸ್ ಕೊಡ್ತಾ ಇದ್ದೀರಾ? ಪ್ರೈಸ್ ಅಣ್ಣ 5 ಸೆಲ್ಲಿಂಗ್ ಇದೆ. ಚಾಲೆಂಜ್ ಮಾಡ್ತೀನಿ. ಈಗ ಇರೋ ಗಾಡಿಗೆಲ್ಲ ಹೇಳ್ತಿದ್ದೀನಲ್ಲ, ಜಸ್ಟ್ ಪ್ರೈಸ್ ನೋಡ್ಕೊಂಡ್ ಬರ್ಲಿ. ಒಂದ್ಸರಿ ಐಂಡಿ ಕಾರ್ಸ್ ಬರ್ಲಿ, ಪ್ರೈಸ್ ಕ್ವಾಲಿಟಿ ನೋಡಿ. ಅವ್ರು ಹೇಳ್ತಾ ಇರೋದು ಹೊರಗಡೆ 5,500 ಕೊಡ್ತಾ ಇದಾರಂತೆ. ಇವ್ರು ಕೊಡ್ತಕ್ಕಂಥದ್ದು 4,85,000. ನಿಮಗೆ ಡೌಟ್ ಇದ್ರೆ ಆನ್ಲೈನ್ ಅಲ್ಲೂ ಚೆಕ್ ಮಾಡಿ, ಬೇಕಾದ್ರೆ 4-5 ಶೋರೂಮ್ ಕೂಡ ಚೆಕ್ ಮಾಡ್ಕೋಬಹುದು. ಪಕ್ಕ ಅಲ್ಲ ಸರ್? ಪಕ್ಕ 100% ಅಲ್ಲೇ ತಗೊಂಡ್ಲಿ. ಮಾತಿ ಹೇಳಿದ್ರಲ್ಲ, ಇದನ್ನ ಕರೆಕ್ಟ್ ಮಾತಿದೆ ಅಲ್ವಾ? KUV 100 ಇದೆ ಹೇಳಿ. ಮತ್ತೆ KUV 100 2017 ಮಾಡಲ್ K10 K6 ಬರುತ್ತೆ ಗಾಡಿ. ಈ ಗಾಡಿ ಕೂಡ ನಿಮ್ಗೆ ಮ್ಯಾಗ್ ವೀಲ್, ಏರ್ ಬ್ಯಾಗ್, ABS. ಇದರಲ್ಲಿ ಏನ್ ಫೀಚರ್ಸ್ ಅಂದ್ರೆ ನಿಮ್ಗೆ 6 ಸೀಟರ್ ಆರಾಮಾಗಿ 3 ಜನ ಕುತ್ಕೋಬಹುದು. 3 ಜನ ಆರಾಮಾಗಿ ಕುತ್ಕೋಬಹುದು. ಒಳಗಡೆ 6 ಸೀಟರ್ ಅಂದ್ರೆ ನೋಡಿ 3 ಜನ ಕುತ್ಕೋಬಹುದು. ಸಾಧ್ಯವಾದ್ರೆ ಆರ್ಮ್ ರೆಸ್ಟ್ ತರನು ನೀವು ಯೂಸ್ ಮಾಡ್ಕೋಬಹುದು. ಇದನ್ನ ಈ ತರ ಕ್ಲಿಪ್ ಯೂಸ್ ಮಾಡಿ ಇಲ್ಲಿ ಇಟ್ಕೊಳ್ಳಿ. ಬಾಟ್ಲು ಗಿಟ್ಲು ಏನ್ ಬೇಕಾದ್ರೆ ಇಟ್ಕೋಬಹುದು. ಹಿಂದೆ ಕೂಡ ಇದೆ ಅದೇ ತರನೇ 3 ಸೀಟು. ಟೋಟಲ್ 6 ಜನ ಕುತ್ಕೋಬಹುದು. ಇಲ್ಲ ಕಂಫರ್ಟ್ ಬೇಕಾ 4 ಜನ ಕುತ್ಕೋಬಹುದು ಅಲ್ವಾ ಸರ್? ಹೌದು ಸರ್. ಏನ್ ಪ್ರೈಸ್ ಹೇಳ್ತಾ ಇದ್ರಿ ಸರ್? 4,95,000 ಕೊಡ್ತೀನಿ, ತಗೊಂಡೋಗ್ಲಿ ಸರ್. 4,95,000 ಇದೆ ಮಾರ್ಕೆಟ್. 4,95,000 ಶೋರೂಮ್ ಗಾದ್ರೆ ಹೋಗಿ ಗೂಗಲ್ ಒಳಗೆ ಚೆಕ್ ಮಾಡ್ಕೊಳ್ಳಿ. ರೇಟ್ ಕಡಿಮೆ ಸಿಕ್ಕರೆ ಕ್ವಾಲಿಟಿ ಚೆಕ್ ಮಾಡ್ಕೊಂಡು ತಗೊಳ್ಳಿ. ಎಷ್ಟು ಹೊಡಿದೆ? ಎಷ್ಟು ಓನರ್ ಅಂದ್ರೆ? 65,000 ಹೊಡಿದೆ. ಸಿಂಗಲ್ ಓನರ್ 17 ಮಾಡಲ್ ಟಾಪ್ ಎಂಡ್ ಬರುತ್ತೆ. ಗಾಡಿ ಮಾತ್ರ ಕಂಡೀಷನ್ ಎಲ್ಲ ರಿಕಾರ್ಡ್ ಶೋರೂಮ್ ಹಿಸ್ಟ್ರಿ ಸಮೇತ ಕೊಡ್ತೀನಿ. ಫೈನಲ್ ಪ್ರೈಸ್ 4,95,000 ಕೊಡ್ತೀನಿ ಅಣ್ಣ. 4,95,000 ಅದೇ ಫೈನಲ್. ಅದಕ್ಕಿಂತ ಕಮ್ಮಿ ಬೇಡ. 5 ಇದೆ ಮಾರ್ಕೆಟ್. ಆಂಟಿಬಲ್ ಬನ್ನಿ ಮಾಡ್ಕೊಡ್ತಾರೆ. ಅದ್ರಲ್ಲಿ ನಗದೇನಿಲ್ಲ. ಹೌದಣ್ಣ, ಮಾಡೋಣ ಅಲ್ವಾ? ಇನ್ನೇನ್ ಗೊತ್ತಾ, MVP ಅಂದ್ರೆ ಬೀಳಲೇಬೇಕು ಪ್ರೈಸ್. MVP ಇಂದ ನೋಡ್ಕೊಂಡ್ ಬಂದಿದ್ದೀವಿ ಸರ್ ಅಂದ್ರೆ ದೂರದಿಂದ ಬರ್ತಾರೆ. ಅದೇ 5,000 ಬಿಡ್ತೀನಿ ಸರ್. ಥ್ಯಾಂಕ್ ಯು. ಕ್ರೆಟಾ ಕೇಳಿಸ್ಕೊಂಡ್ರಲ್ಲ, ರೇಟು ಡೀಟೇಲ್ಸ್ ಎಲ್ಲ. ಆ ಕಲರ್ ಇದೆ ವಿತ್ ಬ್ಲಾಕ್ ಕಲರ್ ಇದೆ. ಯಾವ ಮಾಡಲ್ ಸರ್ ಇದು? ಮ್ಯಾನ್ಯುಯಲ್. ಈ ಗಾಡಿ 2015 ಮಾಡಲ್ ಬರುತ್ತೆ. ಈ ಗಾಡಿಯಲ್ಲಿ ನಿಮ್ಗೆ ಎಲ್ಲ ಟಾಪ್ ಅಂಡ್ SX ಬರುತ್ತೆ. ಏರ್ ಬ್ಯಾಗ್, ABS, ಮ್ಯಾಗ್ ವೀಲ್ ಎಲ್ಲಾ ತರ ಟಾಪ್ ಅಂಡ್ ಬರುತ್ತೆ. ಟಾಪ್ ಅಂಡ್ ಗಾಡಿ ವಿತ್ ಡೀಸೆಲ್ ಗಾಡಿ ಅಣ್ಣ. ಎಷ್ಟು ಓನರ್ ಸರ್? ಸಿಂಗಲ್ ಓನರ್ ಗಾಡಿ. ಶೋರೂಮ್ ಹಿಸ್ಟ್ರಿ ಸಮೇತ. ಎಷ್ಟು ಹೊಡಿದೆ ಅಂದ್ರೆ? 75,000 ಹೊಡಿದೆ. ಫೈನಲ್ ಪ್ರೈಸ್ ಹೇಳ್ದಲ್ಲ 10,75,000 ಮುಗಿಸ್ಕೊಡ್ತೀನಿ ಈ ಗಾಡಿ. 10,75,000 ಹೊರಗಡೆ ಏನ್ ರೇಟ್ ಸಿಗ್ಬೋದು ಅದೊಂದು ಹೇಳ್ಬಿಡಿ. 11 ಲಕ್ಷ 11.5 1175 1155 ಹೇಳ್ಬಿಡಿ. ಡೌಟ್ ಇದ್ರೆ ಚೆಕ್ ಮಾಡ್ಕೊಳ್ಳಿ ಅಂತ. ಚೆಕ್ ಮಾಡಿ, ಎಲ್ಲಾ ಗಾಡಿ ಚೆಕ್ ಮಾಡಿ.
ಕಮ್ಮಿ ಪ್ರೈಸ್ ಇರುತ್ತೆ, 50 to 1 lakh ಕಮ್ಮಿ ಪ್ರೈಸಿಂಗ್ ನಮ್ಮ ಶೋರೂಮ್ ಅಲ್ಲಿ ಸಿಗುತ್ತೆ. ವಿತ್ ಜಿನಿನ್ ಶೋರೂಮ್ ಹಿಸ್ಟ್ರಿ ಸಮೇತ ಗಾಡಿ ಬೇಕಂದ್ರೆ ಒಂದಲ್ಲ 10 ಗಾಡಿ ತಗೊಂಡು 10 ಲಕ್ಷ ಅಲ್ಲಿಗೆ ನಿಲ್ಸ್ಕೊಬೇಡಿ, ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತಾರೆ. ಕೆಲವೊಂದ್ರ ಡೆಡ್ ಲೈನ್ ವರ್ಗೂ ತರಿಸಿರ್ತೀನಿ, ಅದ್ರಲ್ಲಿ ನೆಗೋಷಿಯಬಲ್ ಎಲ್ಲಾದ್ರಲ್ಲಿ ಆಗಲ್ಲ, ಕೆಲವೊಂದ್ರಲ್ಲಿ ಯಾವ್ದ್ರಲ್ಲಿ ಆಗ್ಬೇಕು ಅದ್ರಲ್ಲಿ ಆಗುತ್ತೆ ಅಲ್ವಾ? ಯಾವ ಸರ್ ಸೂಪರ್ ಬರ್ ರ್ಯಾಪಿಡ್ 2013 ಮಾಡಲ್ ಗಾಡಿ, ಡೀಸೆಲ್ ಗಾಡಿ ಬರುತ್ತೆ. ಎಲಿಗೆನ್ಸ್ ಟಾಪ್ ಎಂಡ್, ಈ ಗಾಡಿ ಕೂಡ ಎಲ್ಲ ಟಾಪ್ ಎಂಡ್ ಬರುತ್ತೆ. ಏರ್ ಬ್ಯಾಗ್, ಮ್ಯಾಗ್ವಿಲ್, ABS ಎಲ್ಲ ತರ ಫುಲ್ಲಿ ಲೋಡೆಡ್. ಎಷ್ಟು ಹೊಡಿದೆ ಸರ್ ಗಾಡಿ? ನಿಮ್ಗೆ ಆಲ್ಮೋಸ್ಟ್ 82,000 ನೋಡಿದೆ ಅಣ್ಣ. 82,000 ವಿತ್ ಶೋರೂಮ್ ಹಿಸ್ಟ್ರಿ. ಪ್ರೈಸ್ ಹೇಳ್ಬಿಡಿ ಮತ್ತೆ. 4,45,000 ಮಾಡ್ಕೊಡ್ತೀನಿ. 5.5 ಇದೆ ಮಾರ್ಕೆಟ್ ಅಲ್ಲಿ. 485, 495 ಸೆಲ್ಲಿಂಗ್ ಮಾಡ್ತಾರೆ. 4,45,000 ನಾನು ಹೇಳ್ತಿದ್ದೀನಿ, ಅದರಲ್ಲಿ ಕಮ್ಮಿ ಮಾಡ್ಕೊಡ್ತೀನಿ ತಗೊಂಡು. 4,45,000 ಅದರಲ್ಲೂ ಕಮ್ಮಿ ಮಾಡ್ಕೊಡ್ತೀರಾ. ಈ ಸರಿ ಇನ್ನೊಂದು ಪಾಯಿಂಟ್ ಸರ್, ರೆಗ್ಯುಲರ್ ಆಗಿ IND ಕಾರ್ಸ್ ಅಲ್ಲಿ ವಿಡಿಯೋ ಮಾಡ್ತಾನೆ ಇರ್ತೀವಿ. ಈ ಸರಿ ಪ್ರೈಸ್ ಕೊಡೋದ್ರಲ್ಲಿ ಏನಾದ್ರು ಕಮ್ಮಿ ಇದೆಯಾ? ಇನ್ನೂ 100% ಇದೆ, ಕಮ್ಮಿ ಇದೆ ಅಲ್ವಾ? ಇನ್ನೂ ಕಮ್ಮಿ ಇದೆ, ಯಾಕಂದ್ರೆ ಅವ್ರು ಚೆಕ್ ಮಾಡ್ಕೋತಾರೆ. ಅದಕ್ಕಿಂತ ಮುಂಚೆ ನೀವು ಹೇಳ್ಬಿಡಿ ಅಣ್ಣ. ಎಲ್ಲಾದ್ರೂ ಚೆಕ್ ಮಾಡ್ಕೊಳ್ಳಿ, ನಾನು ಹೇಳ್ತಾ ಇದೀನಲ್ಲ, ಗಾಡಿ ಎಲ್ಲಾದ್ರೂ ಹೋಗಿ ತಗೊಳ್ಳಿ. ಜಸ್ಟ್ ಹೋಗಕ್ ಮುಂಚೆ ಒಂದ್ಸರಿ IND ಕಾರ್ಸ್ ಬನ್ನಿ, ಇಲ್ಲ ಅಂದ್ರೆ ಹೋಗಕ್ ಅವಶ್ಯಕತೆ ಇಲ್ಲ. ಆನ್ಲೈನ್ ಹಾಕಿ 2013-14 ರಾಪಿಡ್, ಎಲಿಗೆನ್ಸ್, ಟಾಪ್ ಎಂಡ್ ಏನ್ ರೇಟ್ ಇದೆ ಅಂತ ಒಂದಲ್ಲ ಅಂದ್ರೆ 4-5 ಅಪ್ಲಿಕೇಶನ್ ಇದೆ, ಅಲ್ಲೇ ಚೆಕ್ ಮಾಡ್ಕೋಬಹುದು. ರಾಪಿಡ್ ಅಲ್ಲಿ ಮತ್ತೆ ಆಪ್ಷನ್ ಇದೆಯಲ್ಲ ಕಲರ್ಸ್? ಹೌದು ಸರ್, ಇದೆ. ಕಲರ್ಸ್ ಆಪ್ಷನ್ ಇದೆಯಾ? ಇದರಲ್ಲಿ ಸೇಮ್ 2 ಇದೆ. ಯಾವ್ಯಾವ್ದು ಇದೆ ಸರ್ ಇದರಲ್ಲಿ? 12 ಮಾಡಲ್, 13 ಮಾಡಲ್ ಸೇಮ್ ಕಲರ್ ಅಲ್ಲಿ ಇದೇ ಕಲರ್ ಅಲ್ಲಿ ಇದೆ. ವೈಟ್ ಇದೆಯಾ? ವೈಟ್ ಇಲ್ಲ ಸದ್ಯಕ್ಕೆ. ಇದ್ಯಾವ್ ಸರ್? ಮಸ್ಕೋಡ ಇದು ಲಾರಾ ಇದ್ಯಾವ ಮಾಡಲು? ಇದು 2012 ಮಾಡಲು, 2012. ಎಷ್ಟು ಹೊಡಿದೆ ಸರ್ ಗಾಡಿ? 2012 ಮಾಡಲ್, 82,000 ಗಾಡಿ ಓಡಿದೆ. ಲಾರಾ ಪೆಟ್ರೋಲ್ TSI ವೇರಿಯಂಟ್ ಬರುತ್ತೆ, ಎಲಿಗೆನ್ಸ್ ವೇರಿಯಂಟ್ ಇರುತ್ತೆ, ಎಲ್ಲ ತರ ಆಪ್ಷನ್ ಬಂದ್ಬಿಡುತ್ತೆ. ಏರ್ ಬ್ಯಾಗ್, ಮ್ಯಾಗ್ವಿಲ್, ABS ಎಲ್ಲ ಇದು ಫುಲ್ಲಿ ಲೋಡೆಡ್ ಬರುತ್ತೆ. ಅಷ್ಟೇ ಅಣ್ಣ. ಮ್ಯೂಸಿಕ್ ಸಿಸ್ಟಮ್, ಪವರ್ ಸ್ಟೇರಿಂಗ್ ಕಂಟ್ರೋಲ್ ಬಟನ್, ಹಾಗೆ ಮ್ಯಾನ್ಯಲ್ ಇದು ನಿಮ್ಗೆ, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ವಿತ್ ಲೆದರ್ ಸೀಟ್ ಸಮೇತ ಸಿಗುತ್ತೆ ನಿಮ್ಗೆ. ಏನ್ ಪ್ರೈಸ್ ಹೇಳ್ತಾ ಇದೀರಾ ಸರ್? ಅಣ್ಣ 5,575, 550 ಇದೆ. ಜಸ್ಟ್ 4,95,000 ನಾನು ಮುಗಿಸ್ಕೊಡ್ತೀನಿ. 4,95,000. 495 ಸಾರಿ 495. 4,95,000 ಅಷ್ಟೇ. ಅದೇ ಡೆಡ್ ಲೈನ್ ನೆಗೋಷಿಯಬಲ್ ಮಾಡೋಣ ಅಂತೆ, ಸ್ಲೈಟ್ಲಿ ಇದ್ರಲ್ಲಿ ಆಗುತ್ತೆ ಅಲ್ವಾ? ನೆಕ್ಸ್ಟ್ ಯಾವ್ದು ಸರ್? ಟಿಯಾಗೋ ಮೋಸ್ಟ್ ಡಿಮ್ಯಾಂಡ್ ಗಾಡಿ. ಹೊರಗಡೆ ಸಿಕ್ಕರು ನಿಮ್ಗೆ ರೇಟ್ ವರ್ಕೌಟ್ ಆಗಲ್ಲ, ಇಲ್ಲಿ ವರ್ಕೌಟ್ ಆಗುತ್ತಾ ನೋಡೋಣ. ಮಾಡ್ತೀರಲ್ಲ ಸರ್? 100% ಮಾಡ್ತೀನಿ ಸರ್, ಯಾಕಂದ್ರೆ ಎಲ್ಲಾ ಗಾಡಿ ಮಾಡಿದೀನಿ, ಈ ಗಾಡಿ ಮಾಡಲ್ವಾ? ಹೇಳಿ ಮತ್ತೆ. ಯಾಕಂದ್ರೆ ಯಾಕೆ ಕೇಳಿದೆ ಅಂದ್ರೆ ಟಿಯಾಗೋ ಎಲ್ಲೂ ಸಿಗಲ್ಲ, ಇದ್ರಲ್ಲೇ ಹೊಡಿಬೇಕು ದುಡ್ಡು ನಾವು ಅಂತ ಟಾರ್ಗೆಟ್ ಮಾಡ್ಕೋತಾರೆ. ಆ ತರ ಇಲ್ಲ. ಈಗ ಹೇಳಿದ್ದೀನಿ, ನೀವು ಹೇಳಿದ್ ನಿಜ, 100% ಕರೆಕ್ಟ್. ನಮ್ಮಲ್ಲಿ ಆ ತರ ಏನಿಲ್ಲ. ಜಸ್ಟ್ ಗಾಡಿ ಕಸ್ಟಮರ್ ಸರ್ವಿಸ್ ಇರ್ಬೇಕಂತ ಗಾಡಿ ಆಪ್ಷನ್ ನಿಲ್ಸ್ತೀವಿ, ಮಾಡ್ಕೊಡ್ತೀವಿ. ಮ್ಯಾಗ್ವಿಲ್ ಇರೋ ಗಾಡಿ ವಿತ್ ಟೈರ್ ಕೂಡ ನಿಮ್ಗೆ 80 to 90% ಇದೆ. ಹೇಳಿ ಸರ್ ಪ್ರೈಸ್ ಡೀಟೇಲ್ಸ್ ಎಲ್ಲ ಹೇಳ್ಬಿಡಿ. 2017 ಮಾಡಲ್ XZ ಅಂದ್ರೆ ಟಿಯಾಗೋದಲ್ಲಿ ಟಾಪ್ ಎಂಡ್ ಗಾಡಿ. ಹೌದು, ಸಿಂಗಲ್ ಓನರ್ ಗಾಡಿ, ಎಲ್ಲ ಶೋರೂಮ್ ಹಿಸ್ಟ್ರಿ ಸಮೇತ ಸರ್ವಿಸ್ ಆಗಿರೋದು. ಶೋರೂಮ್ ಹಿಸ್ಟ್ರಿ ರೆಕಾರ್ಡ್ ಬರುತ್ತೆ ನಿಮಗೆ. ಗಾಡಿಯಲ್ಲಿ ಮ್ಯಾಗ್ವಿಲ್, ಏರ್ ಬ್ಯಾಗ್, ABS, ಗಾಡಿ ಫುಲ್ ಫೋಟೋಸ್ ಬೇಕಂದ್ರೆ ವಾಟ್ಸ್ಆಪ್ ಮಾಡಿ ಹಾಯ್ ಅಂತ ಕಳಿಸಿ. ವಾಟ್ಸ್ಆಪ್ ಅಲ್ಲಿ ನಿಮಗೆ ನೋಡಿ ಫ್ಯಾಬ್ರಿಕ್ ಸೀಟ್ಸ್ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್, ಪವರ್ ಸ್ಟೇರಿಂಗ್ ಕಂಟ್ರೋಲ್ ಬಟನ್, 4 ಪವರ್ ವಿಂಡೋ ಸಿಗುತ್ತೆ, ಸ್ಟೇರಿಂಗ್ ಕಂಟ್ರೋಲ್, ಹಾಗೆ ನಿಮಗೆ ಮಿರರ್ ಅಡ್ಜಸ್ಟಬಲ್ ಬಟನ್, ನಿಮಗೆ ಡಿಫಾಗರ್, ವೈಪರ್ ಎಲ್ಲ ಬರುತ್ತೆ, ವಿತ್ ಏರ್ ಬ್ಯಾಗ್ ಸಮೇತ ಬರುತ್ತೆ. ಹೇಳಿ ಸರ್ ಬೆಸ್ಟ್ ಪ್ರೈಸ್ ಹೇಳಿ ಸರ್. ಅವ್ನು 6 ಲಕ್ಷಕ್ಕೆ ಕೊಡ್ತೀನಿ ಸರ್. 6 ಲಕ್ಷ ಸ್ವಲ್ಪ ಕಮ್ಮಿ ಮಾಡಿ. 6 ಲಕ್ಷಕ್ಕೆ ಮಾಡ್ತಾವ್ರೆ, ನಾನು 5 ಲಕ್ಷಕ್ಕೆ ಕೊಡ್ತೀನಿ, ತಗೊಂಡೋಗ್ಲಿ. 1 ಲಕ್ಷ ಡಿಫ್ರೆಂಟ್. 1 ಲಕ್ಷ ಡಿಫ್ರೆಂಟ್ ನೋಡಿ ಸ್ನೇಹಿತರೆ, ಹೊರಗಡೆ 6 ಲಕ್ಷದವರೆಗೂ ಮಾರ್ತಾರೆ, ಪ್ಲಸ್ ನಿಮ್ಗೆ 5 ಲಕ್ಷಕ್ಕೆ ಕೊಡ್ತಾ ಇದಾರೆ. ಅದ್ರಲ್ಲಿ 5,000 ಕಡಿಮೆ ನಾನು ಹೇಳ ಸರ್? ಬನ್ನಿ ಸರ್ ಮಾಡೋಣ. ಮಾಡಿ ಅಷ್ಟೇ. 4,95,000 ಈಗ ಆಯ್ತು. ಹಾಗೆ ನೆಕ್ಸ್ಟ್ ವೆಹಿಕಲ್ ಯಾರಿಗೆ ಇಷ್ಟ ಇಲ್ಲ ಹೇಳಿ? ಶಿಫ್ಟ್ ಬಡವರ ಬಂಧು ಅಂತಾನೆ ಹೇಳ್ಬೋದು. ಬಾದಾಮಿ ತಿಂದಕ್ಕಾಗದೇ ಇರೋರಿಗೆ ಶೇಂಗಾ ತಿಂತಾರೆ, ಕಡಲೆ ಬೀಜ ತಿಂತಾರೆ ಮನೇಲಿ, ಅಂತವ್ರಿಗೆ ಶಿಫ್ಟ್ ಅಂತಾನೆ ಹೇಳ್ಬೋದು. ಯಾವ ಮಾಡಲ್ ಸರ್ ಇದು? 2018 ಮಾಡಲ್, ಆಟೋಮೆಟಿಕ್ ಬರುತ್ತೆ, ವಿತ್ ZX ಟಾಪ್ ಎಂಡ್, ಪೆಟ್ರೋಲ್ ವೇರಿಯಂಟ್, ವಿತ್ ಮ್ಯಾಗ್ವಿಲ್, ಏರ್ ಬ್ಯಾಗ್, ABS ಎಲ್ಲ ತರ ಆಪ್ಷನ್ ಫೀಚರ್. ಆಟೋಮೆಟಿಕ್ ಟಾಪ್ ಎಂಡ್, ZXi ಪೆಟ್ರೋಲ್ ವೇರಿಯಂಟ್, ಏರ್ ಬ್ಯಾಗ್ ಎಲ್ಲ ಆಪ್ಷನ್ಸ್ ಬರುತ್ತೆ. ಇದೇ ಟಾಪ್ ಎಂಡ್, ಇದೆ ಲಾಸ್ಟ್ ನಿಮಗೆ. ZXi ಇದೆ ಲಾಸ್ಟ್ ನಿಮಗೆ ಬರುತ್ತೆ. ಓಕೆ, ಅದು ಲೇಟೆಸ್ಟ್ ವರ್ಷನ್. 18 ಮಾಡಲ್ ಪೆಟ್ರೋಲ್ ಗಾಡಿ ಬರುತ್ತೆ. ಎಷ್ಟು ಹೊಡಿದೆ ಸರ್ ಗಾಡಿ? ಆಲ್ಮೋಸ್ಟ್ 38,000 ನೋಡಿದೆ. ಈ ಶೋರೂಮ್ ಇಷ್ಟೇ ಸಿಗುತ್ತೆ? ಎಲ್ಲದಕ್ಕೂ ಸಿಗುತ್ತೆ, ಆದ್ರೂ ಕೇಳ್ತೀನಿ. ಎಲ್ಲದಕ್ಕೂ ಸಿಗುತ್ತೆ. 50,000 ಗಾಡಿ ತಗೊಂಡ್ರೆ ಇನ್ ಕೇಸ್ ಶೋರೂಮ್ ಇಸ್ಟಿಗೆ ಇದ್ರೆ ಪ್ರೊವೈಡ್ ಮಾಡ್ತೀವಿ, ತಗೊಳ್ಳಿ ಸರ್ ಅಂತ. ಪ್ರೈಸ್ ಹೇಳ್ಬಿಡಿ. 7,75,000 ಇದೆ ಸರ್. 7,50,000 ಮಾಡ್ಕೊಡ್ತೀನಿ. 7.5 ಲಕ್ಷಕ್ಕೆ ಕೊಡ್ತೀನಿ ಆಟೋಮೆಟಿಕ್. ಮಾಡೋಣ, ಜಾಸ್ತಿ ಮಾಡ್ಕೊಡ್ತೀನಿ, ಸ್ಲೈಟ್ಲಿ ಮಾಡ್ಕೊಡ್ತೀನಿ. ಶಿಫ್ಟ್ ಏನಾದ್ರು ಬೇಕಾ ಹೇಳಿದ್ರಲ್ಲ? 7,50,000 ಮಾಡ್ಕೊಡಿ. 7,50,000 ಅದರಲ್ಲೂ ನೆಗೋಷಿಯಬಲ್ ಆಗುತ್ತೆ. ಆ ಕಡೆ ಈ ಕಡೆ ಫೋನ್ ಮಾಡಿ. ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದೆಯಾ? ಡಿಸ್ಪ್ಲೇ ಕೆಳಗೆ ನಂಬರ್ ಇದೆಯಲ್ಲ, ಒಂದಲ್ಲ ಅಂದ್ರೆ 3-4 ಇದೆ, ಫೋನ್ ಮಾಡಿ. ಅಣ್ಣ XUV 7 ಸೀಟರ್ ಗಾಡಿ ಬರೀ ಕ್ರೆಟಾ ಅಲ್ಲ, XUV 500 ಕೂಡ ಇದೆ. ಹೇಳಿ ಸರ್. 2016 ಮಾಡಲ್ ಗಾಡಿ, W6 ವೇರಿಯಂಟ್ ಬರುತ್ತೆ. ಗಾಡಿ ಎಲ್ಲ ಶೋರೂಮ್ ಹಿಸ್ಟ್ರಿ ಸಮೇತ ಸಿಂಗಲ್ ಓನರ್ ಮೇಂಟೈನ್ ಬರುತ್ತೆ ಅಣ್ಣ. 16 ಮಾಡಲ್ ಗಾಡಿ XUV, ಆಲ್ಮೋಸ್ಟ್ ಚೆಕ್ ಮಾಡ್ಕೊ ಬನ್ನಿ. 11,11,500 11,50,000 ಮಾಡ್ತಾವ್ರೆ.
ನಾನು NOC ಸಮೇತ 9,50,000ಗೆ ಕೊಡ್ತೀನಿ ಅಣ್ಣ. ಚೆಕ್ ಮಾಡೋದು ಬರೋದಲ್ಲ, ನೀನು ತಗೊಂಡ್ಲಿ ಬಿಡ್ರಲ್ಲಿ ಚೆಕ್ ಮಾಡೋಣ. ಒಂದು ನಾಲೆಡ್ಜ್ ಇರುತ್ತೆ IND ಕಾರ್ಡ್ಸ್ ಅಲ್ಲಿ. ಯಾಕೆ ಕಮ್ಮಿ ಸಿಗುತ್ತೆ? ನೀವು ತಗೊಂಡೇ ಇದ್ರೆ ನಿಮ್ಮ ರಿಲೇಷನ್ ಇರಲಿ, ನಿಮ್ಮ ಫ್ರೆಂಡ್ಸ್ಗೆ ಇರಲಿ, ಶೇರ್ ಮಾಡ್ಬೋದು. ಇಷ್ಟು ಕಮ್ಮಿ ಕೊಡ್ತಾರೆ ಅಂತ ಹೇಳಿ ಸರ್. ಎಷ್ಟು ಹೊಡಿದೆ ಸರ್ ಗಾಡಿ? ನಿಮ್ಗೆ ಆಲ್ಮೋಸ್ಟ್ 75,000 ನೋಡಿದೆ ಅಣ್ಣ. 75,000 ಹೊಡಿದೆ. ಈ ಶೋರೂಮ್ ಹಿಸ್ಟ್ರಿ ಎಷ್ಟೇ ಓನರ್ ಇದು? ಸಿಂಗಲ್ ಓನರ್ ಬರುತ್ತೆ. ಸಿಂಗಲ್ ಓನರ್ W6. ಏನ್ ಪ್ರೈಸ್ ಹೇಳ್ತಾ ಇದ್ದೀರಾ? 9,25,000ಗೆ ಕೊಡ್ತೀನಿ ಫೈನಲ್. 9,25,000 ವಿತ್ NOC ಕೊಡ್ತೀನಿ. ವಿತ್ NOC ವಿತ್ ಕರ್ನಾಟಕ 10,000 ಕೊಡ್ತೀನಿ ಅಣ್ಣ. ವಿತ್ ಕರ್ನಾಟಕ ಅದು ಕೂಡ ಮಾಡಿಸ್ಕೊಡ್ತೀರಾ ಬೆಸ್ಟ್ ಪ್ರೈಸ್ ಅಲ್ಲಿ? 100% ಅದರಲ್ಲಿ ಸ್ಲೈಟ್ಲಿ ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ ಅಲ್ವಾ? ನೆಕ್ಸ್ಟ್ ಯಾವ್ದು ಸರ್ ಇದು? ವರ್ಣ ಇದು ಫ್ಲೂಡಿಕ್ ನಿಮಗೆ 2015 ಮಾಡಲು. ಈ ಗಾಡಿ ಕೂಡ SX ಬರುತ್ತೆ. ಎಲ್ಲ ಟಾಪ್ ಆ್ಯಂಡ್ ಫೀಚರ್ಸ್, ಪೆಟ್ರೋಲ್ ಗಾಡಿ ಬರುತ್ತೆ. ತುಂಬ ನೀಟಾಗಿ ಮೇಂಟೈನ್ ಆಗಿದೆ. ರೆಡ್ಡಲ್ಲಿ ಅಂತೂ ಈ ವರ್ಣ ರೆಡ್ಡಲ್ಲಿ ಅಂತೂ ಹೊಂಡಾ ಜಿನಿನ್ ಕಲರ್ ಆಗಿ ಬರುತ್ತೆ ನಿಮಗೆ. ಸನ್ರೂಫ್ ಇದು? ಹೌದು, ಹಾಕ್ಸಿದ್ದಾರೆ ಹಿಂದ್ಗಡೆ ಅವ್ರು ಹಾಕ್ಸಿರೋದು ಎಕ್ಸ್ಟ್ರಾ ಸನ್ರೂಫ್, ಮೂನ್ರೂಫ್ ಎಲ್ಲ ವರ್ಣ. ಒಂದು ಸಿಂಗಲ್ ಸ್ಕ್ರಾಚ್ ಇಲ್ಲ. ಇದ್ರ ಡೀಟೇಲ್ಸ್ ನೋಡಿ. ಈ ಗಾಡಿ ಸ್ಕ್ರಾಚ್ ಇಲ್ಲದೆ ಇರೋದಕ್ಕೆ ಹೇಳ್ಬೇಕು ಅನಿಸ್ತದೆ, ಹೇಳ್ತಾ ಇದ್ದೀನಿ. ಒಂದು 80% ಟೈರ್ ಕಂಡೀಷನ್ ಇದೆ. ನಿಮಗೆ ಡೈಮಂಡ್ ಕಟ್ ಅಲಾಯ್ ವೀಲ್ ಬರುತ್ತೆ. ಒಂದು ಸಿಂಗಲ್ ಸ್ಕ್ರಾಚ್ ಇಲ್ಲ ನಿಮಗೆ. ಒಳಗಡೆ ಬಂದ್ರೆ ನಿಮಗೆ ಪವರ್ ಸ್ಟೇರಿಂಗು, ಸ್ಟೇರಿಂಗ್ ಕಂಟ್ರೋಲ್ ಬಟನ್, ಆಮೇಲೆ ನಿಮಗೆ 4 ಪವರ್ ವಿಂಡೋ, ಸೆಂಟ್ರಲ್ ಲಾಕಿಂಗು, ಚೈಲ್ಡ್ ಲಾಕು, ಡಿಫಾಗರು ಎಲ್ಲ ಬಂದ್ಬಿಡುತ್ತೆ ನಿಮಗೆ. ಏರ್ ಬ್ಯಾಗ್ ಕೂಡ ಸಿಗುತ್ತೆ ಸ್ನೇಹಿತರೆ. ಒಂದು ಸಿಂಗಲ್ ಸ್ಕ್ರಾಚ್ ಇಲ್ಲ. ಗಾಡಿ ನೋಡಿದ್ರೆ ನೋಡಬಹುದು ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತೇಳಿ. ವರ್ಣ ಒಂದು ಒಳ್ಳೆ ಪ್ರೈಸ್ ಹೇಳ್ತೀರಾ ಸರ್? ಒಳ್ಳೆ ಪ್ರೈಸ್ ಹೇಳ್ತೀನಿ. ಯಾರು ಎಷ್ಟಕ್ಕೆ ಮಾಡ್ತಾರೋ ಬೇಕಾಗಿಲ್ಲ 6,90,000ಗೆ ಕೊಡ್ತೀನಿ. 6,90,000 ಅದೇ ಡೆಡ್ಲೈನ್. ಅದರಲ್ಲೂ ನೆಗೋಷಿಯಬಲ್ ಇಲ್ಲ, ಆಗಲ್ಲ. 6,90,000 ಮಾಡ್ಕೊಡ್ತೀನಿ. 7,000 ಮೇಲೆ ಸೆಲ್ಲಿಂಗ್ ನೆಗೋಷಿಯಬಲ್ ಇಲ್ಲ ಅಣ್ಣ. 7,000 ಮೇಲೆ ಸೆಲ್ಲಿಂಗ್ ಇದೆ. 6,90,000 ಮಾಡ್ಕೊಡ್ತೀನಿ. ಅಲ್ಲಿಗೆ ನಿಲ್ಸ್ಬಿಡಿ. ಸ್ವಲ್ಪ ಏನಾನ ಮಾಡಿ ಆಯ್ತು, ಮಾಡ್ಕೊಡ್ತೀನಿ. ಈಗ ಮಾಡಿ ಸ್ವಲ್ಪ. 6,80,000 ಮಾಡ್ಕೊಡ್ತೀನಿ. 10,000 ಡೌನ್. 6,80,000 ನೋಡೋಣ. ವರ್ಣ ಬೇಕಣ್ಣ. ಒಂದು ಸಿಂಗಲ್ ಸ್ಕ್ರಾಚ್ ಇಲ್ಲ. ಫೋನ್ ಮಾಡೋಣ, ಸ್ಟಾಕ್ ಇದೆಯಾ ಇಲ್ಲ ಅಂತೇಳಿ. 2015 ಮಾಡಲ್ ಗಾಡಿ. 15 ಮಾಡಲ್ ಹಾಗೆ ಬ್ಲಾಕ್ ಕಲರ್ I20 ಇದೆ. ಯಾವ ಮಾಡಲ್ ಸರ್? 2009 ಮಾಡಲ್ ಆಸ್ಟಾ ವೇರಿಯಂಟ್ ಬರುತ್ತೆ. ಪೆಟ್ರೋಲ್ ಗಾಡಿ ಇದು. ಈ ಗಾಡಿ ಕೂಡ ಏರ್ ಬ್ಯಾಗ್, ABS ಎಲ್ಲ ತರ ಫೀಚರ್ಸ್ ಬಂದ್ಬಿಡುತ್ತೆ ಅಣ್ಣ. ಎಷ್ಟು ಹೊಡಿದೆ ಗಾಡಿ? ಆಲ್ಮೋಸ್ಟ್ ನಿಮಗೆ 80,000 ಹೊಡಿದೆ ಅಣ್ಣ. 80,000. ಹೌದು. ಎಷ್ಟು ಓನರ್ ಅಂದ್ರೆ? ಗಾಡಿ ಸೆಕೆಂಡ್ ಓನರ್ ಬರುತ್ತೆ. ಯಾವ್ದು ಇದು? I20 ಆಟೋಮೆಟಿಕ್ ಆಸ್ಟಾ, ಸಾರಿ I20 ಆಸ್ಟಾ ಬರುತ್ತೆ. ಇದು ಪೆಟ್ರೋಲ್ ವೇರಿಯಂಟ್. ಪೆಟ್ರೋಲ್ ವೇರಿಯಂಟ್ I20 ಆಸ್ಟಾ ಬರುತ್ತೆ. ಪ್ರೈಸ್ 2,95,000 ಕೊಡ್ತೀನಿ, ತಗೊಂಡೋಗ್ಲಿ. 2,95,000 ಜಸ್ಟ್ ಅದೇ ಡೆಡ್ಲೈನ್. 3 ಲಕ್ಷದ ಒಳಗಡೆ I20 ಕೂಡ ಸಿಗ್ತಾ ಇದೆ ನಿಮಗೆ. 2,95,000 ಸಿಗ್ತಾ ಇದೆ ನಿಮಗೆ IND ಕಾರ್ಸ್ ಅಲ್ಲಿ. ಹಾಗೆ ನೆಕ್ಸ್ಟ್ ವೆಹಿಕಲ್ ಯಾವ ಸರ್? ಹೋಂಡಾ ಜಾಜ್ ID ಟೆಕ್. ಇದು ಡೀಸೆಲ್ ಗಾಡಿ ಮಾಡೋದಕ್ಕಿಂತ ಒಂದು ನಿಮಿಷ ಸರ್. ಜಾಜ್ ಎಲ್ಲಾದ್ರೂ ಸಿಗುತ್ತಾ? 4 40 ಶೋರೂಮ್ಗೆ ಹೋಗಿ ಒಂದು ಗಾಡಿ ಇದ್ರೆ ಹೆಚ್ಚು ಆಲ್ಮೋಸ್ಟ್ ಇರೋದಿಲ್ಲ ಯಾವ ಶೋರೂಮಲ್ಲೂ. ಸೊ ಮೋಸ್ಟ್ ಡಿಮ್ಯಾಂಡ್ ಗಾಡಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಯಾರು ಕೊಡಲ್ಲ. ಇದ್ರ ಒಳಗಡೆ ಬಂದ್ರೆ ನಿಮ್ಗೆ ಲೆಗ್ ರೂಮ್ ಆಗಲಿ, ನಿಮಗೆ ಪ್ರೈವಸಿ ಆಗಲಿ, ನಿಮ್ಗೆ ಒಳಗಡೆ ಒಂದು ಫ್ರೀಡಮ್ ಆಗಿರುತ್ತೆ. ಗಾಡಿ ದೊಡ್ಡದಾಗೆ 4 ಸೀಟರ್ ಗಾಡಿ ಅಲ್ವಾ ಸರ್? ಕಂಫರ್ಟ್ ಆಗಿರುತ್ತೆ ಗಾಡಿ. ಹೇಳಿ ಸರ್, ಎಷ್ಟೇ ಓನರ್, ಯಾವ ಮಾಡಲ್, ಎಷ್ಟು ಹೊಡಿದೆ? 15 ಮಾಡಲ್ ಡೀಸೆಲ್ ಗಾಡಿ. ನಿಮಗೆ ಆಲ್ಮೋಸ್ಟ್ ನಿಮ್ಗೆ ಎಲ್ಲ ತರ ಫೀಚರ್ಸ್ ಬಂದ್ಬಿಡುತ್ತೆ. ಸಿಂಗಲ್ ಓನರ್ ಗಾಡಿ ಬರುತ್ತೆ. ಕಂಪ್ಲೀಟ್ ಇಂಡಿವಿಜುವಲ್ ಇಂಜಿನಿಯರ್ ಯೂಸ್ ಮಾಡಿರೋದು. 72,000 ಗಾಡಿ ಓಡಿದೆ. 80% ಟೈರ್ ವರೆಗೂ ಸಿಗುತ್ತೆ ನಿಮಗೆ. ಪೆಟ್ರೋಲ್ ಡೀಸೆಲ್ ಸರ್? ಡೀಸೆಲ್ ಗಾಡಿ ಅಣ್ಣ 20 to 25 ವರೆಗೂ ಮೈಲೇಜ್ ಬರುತ್ತೆ. ಡೀಸೆಲ್ ಗಾಡಿ 20 to 25 ಆರಾಮಾಗಿ. ಅಂದ್ರೆ 80-90 ದಲ್ಲಿ ಓಡಿಸಿದ್ರೆ ಡಿಪೆಂಡೆಂಟ್ ಡ್ರೈವರ್ ಇಲ್ಲ ಒಳ್ಳೆ ಮೈಲೇಜ್ ಅಂತ ಹೇಳ್ಬೋದು. ಮಿನಿಮಮ್ ಅಂದ್ರೆ 18 ಬಂದೇ ಬರುತ್ತೆ ಅಲ್ವಾ? ಒಳ್ಳೆ ಗಾಡಿ ಹೇಳ್ಬೋದು. ಒಳ್ಳೆ ಗಾಡಿ. ಫೈನಲ್ ಪ್ರೈಸ್ ಏನಾಗುತ್ತೆ ಸರ್? 6 ಲಕ್ಷಕ್ಕೆ ಮುಗಿಸ್ಕೊಡ್ತೀನಿ ಅಣ್ಣ. 6 ಲಕ್ಷ 6 ಲ್ಯಾಕ್ಗೆ ಮುಗಿಸ್ಕೊಡ್ತೀನಿ. ಅದೇ ಡೆಡ್ಲೈನ್ ಅಣ್ಣ. ಹೆಚ್ಚು ಕಮ್ಮಿ ಆಗುತ್ತಲ್ಲ? ಸ್ವಲ್ಪ ಜಾಸ್ತಿ ಆಗಲ್ಲ, ಸ್ವಲ್ಪ ಆಗುತ್ತೆ, ಸ್ವಲ್ಪ ಸ್ಲೈಟ್ ಆಗುತ್ತೆ. ನೋಡೋಣ. ಜಾಜ್ ಮೋಸ್ಟ್ ಡಿಮ್ಯಾಂಡ್ ಗಾಡಿ. ನಾನು ಹೇಳೋದು ನಿಮಗೆ ಸುಳ್ಳು ಅನ್ನೋದಾದ್ರೆ ನೀವು 4 ಕಡೆ ವಿಚಾರಿಸ್ಕೋಬಹುದು. ಆನ್ಲೈನಲ್ಲಿ ಚೆಕ್ ಮಾಡ್ಕೊಳ್ಳಿ. ಬೆಸ್ಟ್ ಪ್ರೈಸಲ್ಲಿ ಕೊಡ್ತಾರೆ. ಒಂದಲ್ಲ ಅಂದ್ರೆ 4-5 ಅಪ್ಲಿಕೇಶನ್ಗಳಿದಾವೆ. ಅಲ್ಲಿ ಪ್ರೈಸ್ ಕೊಡೋಕ್ಕಾಗಲ್ಲ. ಸೊ ಚೆಕ್ ಮಾಡ್ಕೋಬಹುದು ನೀವು. ಹಾಗೆ ನೆಕ್ಸ್ಟ್ ವೆಹಿಕಲ್ ಯಾವ್ದು ಸರ್ ಇದು? ಹೋಂಡಾ ಅಮೇಜ್. ಇನ್ ಕೇಸ್ ಜಾಜ್ ಬೇಡ ಸರ್, ತುಂಬಾ ದೊಡ್ಡದಾಗೈತು, ಅಮೇಜ್ ಡೀಸೆಲ್ ಗಾಡಿ ಬೇಕಂದ್ರೆ ಹೋಗ್ಬೋದು ಹೋಂಡಾದಲ್ಲಿ. ಹೌದಾ? ಹೌದು. ಎಷ್ಟು ಹೊಡಿದೆ ಸರ್ ಗಾಡಿ? ನಿಮ್ಗೆ ಆಲ್ಮೋಸ್ಟ್ ಈ ಗಾಡಿ ಕೂಡ 68 ಸಮಥಿಂಗ್ ಹೊಡಿದೆ ಸರ್. 68,000. ಎಷ್ಟು ಓನರ್? ಸೆಕೆಂಡ್ ಓನರ್ ಗಾಡಿ ಬರುತ್ತೆ. 2013 ಮಾಡಲ್ ಡೀಸೆಲ್ ಗಾಡಿ ಬರುತ್ತೆ. ಈ ಗಾಡಿ ಕೂಡ ನಿಮಗೆ 18-20 ವರೆಗೂ ಮೈಲೇಜ್ ಬರುತ್ತೆ ಆರಾಮಾಗಿ. ಏರ್ ಬ್ಯಾಗ್ ಬರುತ್ತೆ ಇದರಲ್ಲಿ? ಇಲ್ಲ, ಏರ್ ಬ್ಯಾಗ್ ಎಲ್ಲ ಬರಲ್ಲ ಇದರಲ್ಲಿ. ಬೇಸಿಕ್ ಮಿಡ್ ವೇರಿಯಂಟ್ ಬರುತ್ತೆ. AC ಪವರ್ ಶೇರಿಂಗ್, ಪವರ್ ವಿಂಡೋಸ್ ಎಲ್ಲ ತರ ಆಪ್ಷನ್ ಬಂದ್ಬಿಡುತ್ತೆ. ಏನ್ ಪ್ರೈಸ್ ಹೇಳ್ತಾ ಇದ್ರಾ ಸರ್? ಒಂದು 4,10,000 ಮುಗಿಸ್ಕೊಡ್ತೀನಿ ಸರ್. 4,10,000 ಜಸ್ಟ್ 4,10,000ಗೆ ಹಾಕಿ ಮುಗಿಸ್ಕೊಡ್ತೀನಿ. 4,10,000 ಕೊಡ್ತಾರೆ. ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡಿ. ಇದು ಡೆಡ್ಲೈನ್. ಅದು ಡೆಡ್ಲೈನ್. ಇದು ನೋಡಿ ಸ್ನೇಹಿತರೆ, ಅಮೆಜಾನ್ ಡೆಡ್ಲೈನ್ 4,10,000. 4 ಕಡೆ ವಿಚಾರಿಸ್ಕೊಳ್ಳಿ. ಅವ್ರೇನ್ ಫೈನಲ್ ಅಂತ ಹೇಳೋದಕ್ಕೆ ಅವ್ರೇನ್ ದಡ್ರಲ್ಲ. ಸೊ ಅದೇ ಡೆಡ್ಲೈನ್ ಕಡಿಮೆ ರೇಟಿಗೆ ಕೊಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಈಗ 4 ಕಡೆ ವಿಚಾರಿಸಬಹುದು. ಇಂಟ್ರೆಸ್ಟ್ ಇದೆಯಾ? ಡಿಸ್ಪ್ಲೇ ಕೆಳಗಿರೋ ನಂಬರಿಗೆ ಫೋನ್ ಮಾಡೋಣ. ಈಗೇನು ತೋರಿಸೋದು? XUV500 ಆಗಲಿ, ವರ್ಣ ಆಗಲಿ, I20 ಆಗಲಿ, ಜಾಜ್ ಆಗಲಿ, ಹಾಗೆ ನಿಮಗೆ ಹೋಂಡಾ ಅಮೇಜ್ ಆಗಲಿ, ಯಾವ ಕಾರ್ ಬೇಕೋ ನೀವು ಫೋನ್ ಮಾಡಿ. ಸೊ ಇನ್ನೋವಾ ಹೊಸದಾಗಿ ಬಂದಿರಬಹುದು, ಬಟ್ ಹಳೆ ಗಾಡಿ ಗತ್ತು ಗಮ್ಮತ್ತು ಆ ದೌಲತ್ ಇಲ್ಲ ಅಂತ ಹೇಳ್ತಾರೆ ಕೆಲವರು. ಓಲ್ಡ್ ಈಸ್ ಗೋಲ್ಡ್ ಅಂತಾರಲ್ಲ, ಓಲ್ಡ್ ಈಸ್ ಗೋಲ್ಡ್. ಬಟ್ ಅಷ್ಟೇ ರೇಟ್ ಕೂಡ ಇನ್ಕ್ರೀಸ್ ಆಗಿದೆ ಎಲ್ಲ ಕಡೆ. 100%. ನೀವು ಕೊಡ್ತಾ ಇರೋದು ಬೆಸ್ಟ್ ಪ್ರೈಸಾ? ಬೆಸ್ಟ್ ಪ್ರೈಸ್ ಆಗಿ ಕೊಡ್ತೀನಿ. 2012 ಮಾಡಲ್ G ವೇರಿಯಂಟ್ ವಿತ್ ಏರ್ ಬ್ಯಾಗ್ ಸಮೇತ ಬರುತ್ತೆ. ಮ್ಯಾಗ್ವಿಲ್ ಬರುತ್ತೆ ಗಾಡಿಯಲ್ಲಿ. ಎಲ್ಲ ತರ ಆಪ್ಷನ್ ಬರುತ್ತೆ.
6.5 ಲಕ್ಷಕ್ಕೆ ಕೊಡ್ತೀನಿ ವಿತ್ ಎನ್ಒಸಿ ತಗೊಂಡೋಗ್ಲಿ. ವಿತ್ ಎನ್ಒಸಿ 6.5 ಲಕ್ಷ ಡೀಸೆಲ್ ವೇರಿಯಂಟ್. ಡೀಸೆಲ್ ವೇರಿಯಂಟ್ ನೋಡೋಣ ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆಯಣ್ಣ ಇನೋವಾ ವಿತ್ ಕರ್ನಾಟಕ ಎಷ್ಟಾಗ್ಬೋದು ಸರ್? ಬನ್ನಿ ಮಾಡೋಣ, ಮಾತಾಡೋಣ ಅಂತ. ಅದು ನಡೆಯುತ್ತಾ ಸ್ಲೈಟ್ಲಿ? ಹೌದು ಆಗುತ್ತೆ. ಯಾವ್ದು ಸರ್ ಇದು? ಹೋಂಡಾ ಸಿಟಿ ಸರ್. ಹೋಂಡಾ ಸಿಟಿ ವಿತ್ ಆಟೋಮೆಟಿಕ್ ಬರುತ್ತೆ, ಸಾರಿ ಮ್ಯಾನ್ಯುಯಲ್ ಬರುತ್ತೆ. ಇದು 2013 ಮಾಡಲ್ ವೇರಿಯಂಟ್ ಇರುತ್ತೆ. ಆಲ್ಮೋಸ್ಟ್ ಸೆಕೆಂಡ್ ಓನರ್, ಸಿಂಗಲ್ ಓನರ್ ಮೇಂಟೈನ್ ಬರುತ್ತೆ ಸರ್. ಇದು ಸಿಂಗಲ್ ಓನರ್. ಎಷ್ಟು ಓಡಿದೆ ಅಂದ್ರೆ ಗಾಡಿ ನಿಮಗೆ 65,000 ನೋಡಿದೆ ಸರ್. 65,000 ಶೋರೂಮ್ ಹಿಸ್ಟ್ರಿ ಸಿಗುತ್ತೆ. ಹೌದು ಸಿಗುತ್ತೆ ನೋಡಿ. ಲೆದರ್ ಸೀಟ್ಸ್, ನಿಮಗೆ ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಏರ್ ಬ್ಯಾಗ್ ಬರುತ್ತಲ್ಲ? ಎಲ್ಲ ಬರುತ್ತೆ ಸರ್. ಒಳ್ಳೆ ಪ್ರೈಸ್ ಹೇಳಿ ಸರ್. ಮತ್ತೆ ಬ್ಯಾಗ್, ಏರ್ ಬ್ಯಾಗ್, ABS ಎಲ್ಲ ತರ ಆಪ್ಷನ್ ಬಂದ್ಬಿಡುತ್ತೆ. 13 ಮಾಡಲ್ ಗಾಡಿ ಇದು. 5,45,000 ಹೇಳ್ತಾ ಇದೀನಿ ಸರ್. ಸ್ಲೈಟ್ಲಿ ನೆಗೋಷಿಯೇಟ್ ಮಾಡಿ. 5,45,000 ಅದರಲ್ಲೂ ನೆಗೋಷಿಯಬಲ್ ಆಗುತ್ತೆ. ಕೆಳಗಿರೋ ನಂಬರ್ಗೆ ಫೋನ್ ಮಾಡಿ. ನಿಮ್ಗೆ ಏನಾದ್ರು ಹೋಂಡಾ ಸಿಟಿ ಏನಾದ್ರು ಬೇಕಾದ್ರೆ ನೋಡ್ಕೊಳ್ಳಿ. ಒಂದು ಸಿಂಗಲ್ ಸ್ಕ್ರಾಚ್ ಇಲ್ಲ ಗಾಡಿ. ಹಾಗೆ ನೆಕ್ಸ್ಟ್ ವೆಹಿಕಲ್ ಹ್ಯುಂಡೈ i20 ನೋಡ್ತಾ ಇದ್ವಿ. ಯಾವುದು ಸರ್ i20? i20 2013 ಮಾಡಲ್ ಗಾಡಿ ಸರ್. ಇದು CRDA ಡೀಸೆಲ್ ಇಂಜಿನ್ ಬರುತ್ತೆ. ಗಾಡಿ ತುಂಬಾ ನೀಟಾಗಿ ಮೇಂಟೈನ್ ಆಗಿದೆ. ಸೆಕೆಂಡ್ ಓನರ್ ಗಾಡಿ ಬರುತ್ತೆ. ಸೆಕೆಂಡ್ ಓನರ್ ಆದ್ರೆ ಫಸ್ಟ್ ಓನರ್ ಯೂಸ್ ಮಾಡಿರೋದು. ಸೆಕೆಂಡ್ ಓನರ್ ಕಂಪ್ಲೀಟ್ ಇಂಡಿವಿಜುವಲ್ ಬರುತ್ತೆ. ಗಾಡಿ ನಿಮಗೆ ಏರ್ ಬ್ಯಾಗು, ABS, ಸಿಂಗಲ್ ಏರ್ ಬ್ಯಾಗ್ ಸಮೇತ ಬಂದ್ಬಿಡುತ್ತೆ ನಿಮಗೆ. ಸಿಂಗಲ್ ಏರ್ ಬ್ಯಾಗ್. ಯಾವ್ದು i20? i20 ಸ್ಪೋರ್ಟ್ಸ್ CRDA ಡೀಸೆಲ್ ಗಾಡಿ ಬರುತ್ತೆ. ಓಕೆ, ಏನ್ ಪ್ರೈಸ್ ಹೇಳ್ತಾ ಇದ್ದೀರಾ ಸರ್? ಸರ್ ಈ ಗಾಡಿ ನಾನು ಹೇಳ್ತಾ ಇದೀನಲ್ಲ ನಿಮಗೆ, ಜಸ್ಟ್ 4,60,000ಗೆ ಮುಗಿಸ್ಕೊಡ್ತೀನಿ ಸರ್. 4,60,000. 60,000 ಅದರಲ್ಲೂ ಸ್ಲೈಟ್ಲಿ ಏನಾದ್ರು ಮಾಡೋಣ ಸರ್. ಆಗುತ್ತಲ್ವಾ? ಆಗುತ್ತೆ, ಮಾಡೋಣ. ನೋಡಿ ಸ್ನೇಹಿತರೆ, i20 ಏನಾದ್ರು ಬೇಕಾ? 4,60,000ಕ್ಕೆ ಡೀಸೆಲ್ ವೇರಿಯಂಟ್ ಕೊಡ್ತಾ ಇದ್ದಾರೆ. CRDA ಇಂಜಿನ್, ಅದರಲ್ಲೂ ನೆಗೋಷಿಯಬಲ್ ಆಗುತ್ತೆ. ನೆಕ್ಸ್ಟ್ ವೆಹಿಕಲ್ ಪೋಲೋ ನೋಡ್ತಾ ಇದೀವಿ. ಯಾರಿಗೆ ಇಷ್ಟ ಇಲ್ಲ? ಮೋಸ್ಟ್ ಡಿಮ್ಯಾಂಡ್ ಗಾಡಿ ಅಲ್ಲ, ಮೋಸ್ಟ್ ಟ್ರಸ್ಟೇಬಲ್ ಗಾಡಿ. ಅಷ್ಟು ಕಂಡೀಷನ್ ಆಗಿರೋ ಗಾಡಿ. ಏನ್ ರೇಟ್ ಸರ್ ಇದು? ಸರ್ 2012 ಮಾಡಲ್ ಪೆಟ್ರೋಲ್ ಗಾಡಿ ಬರುತ್ತೆ. ಇದು ಕಂಫರ್ಟ್ ಲೈನ್, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ತರ ಆಪ್ಷನ್ ಬರುತ್ತೆ. ಗಾಡಿ ಸಿಂಗಲ್ ಸ್ಕ್ರಾಚ್ ಇಲ್ಲ. ಗಾಡಿ ತುಂಬಾ ಚೆನ್ನಾಗಿ ಮೇಂಟೈನ್ ಆಗಿದೆ. 72,000 ಗಾಡಿ ಓಡಿದೆ. ಅಪ್ ಟು ಡೇಟ್ ಶೋರೂಮ್ ಹಿಸ್ಟ್ರಿ ಸಮೇತ ಸಿಗುತ್ತೆ ಸರ್. 4,75 ಈ ತರ ಮಾರ್ಕೆಟ್ ಸೆಲ್ಲಿಂಗ್ ಇದೆ. 3,95,000 ಕೊಡ್ತೀನಿ ಸರ್ ತಗೊಂಡು. 3,95,000. 3,95,000 ಕೊಡ್ತೀನಿ ತಗೊಂಡೋಗ್ಲಿ. ಇನ್ನೊಂದ್ಸರಿ ಕೇಳ್ತಾರೆ ಬೆಸ್ಟ್ ಪ್ರೈಸಾ? ಬೆಸ್ಟ್ ಪ್ರೈಸ್ ಸರ್. ಅವ್ರು ಕೇಳ್ತಾ ಇರೋದು ಬೆಸ್ಟ್ ಪ್ರೈಸ್ ಅದೇ. ಕಮ್ಮಿ ಹೋಗಿ ಮತ್ತೆ ಇದು 5,000 390. ನೋಡಿ ಸ್ನೇಹಿತರೆ, ಕೇಳಿಸ್ಕೊಂಡ್ರಲ್ಲ. ಯಾರಿಗಾದ್ರೂ ಪೋಲೋ ಬೇಕಾ? ಟೆಸ್ಟ್ ಡ್ರೈವ್ ಹೋಗಿ ಅದ್ರ ಗತ್ತೇನಂತ ಗೊತ್ತಾಗುತ್ತೆ. ಅಷ್ಟು ಕಂಡೀಷನ್ ಆಗಿರೋ ಗಾಡಿ. ಹಾಗೆ ನೆಕ್ಸ್ಟ್ ವೆಹಿಕಲ್ ಇನ್ನೊಂದು i20 ನೋಡ್ತಾ ಇದೀವಿ. ಯಾವ್ದು ಸರ್ ಇದು? i20 i10ಗಳು ನನ್ನ ಹತ್ರ ಆದಷ್ಟು ಸ್ಟಾಕ್ ತುಂಬಾ ಬರ್ತಾ ಇದೆ. ಇನ್ನು ಇದೆ. ಆಟೋಮೆಟಿಕ್ ಬೇಕಾದ್ರೆ ಮ್ಯಾನ್ಯುಯಲ್ ಬೇಕಾದ್ರೂ ಸಿಗುತ್ತೆ. i20 ಇಲ್ಲದೆ ಇರೋ ದಿನನೇ ಇಲ್ಲ i20 ಕಾರ್ಸ್ ಅಲ್ಲಿ ಅಲ್ವಾ? 365 ಡೇಸ್ ಇರುತ್ತೆ. XUV500 ಆಗ್ಲಿ, i20 ಆಗ್ಲಿ, ಎಲ್ಲ ತರದ ಕಾರು ಇರುತ್ತೆ ಇಲ್ಲಿ. ಹೌದು, ರಾಪಿಡ್ ಡಿಸ್ಕೌಂಟ್ ಎಲ್ಲ ಬ್ರ್ಯಾಂಡ್ ಇರುತ್ತೆ. ಯಾವ ಮಾಡಲ್ ಸರ್? ಸರ್ 2011 ಮಾಡಲ್ ಬರುತ್ತೆ. ಆಸ್ಟಾ ವೇರಿಯಂಟ್ ವಿತ್ ಆಟೋಮೆಟಿಕ್ ಬರುತ್ತೆ ಸರ್. ಗಾಡಿಯಲ್ಲಿ ಎಲ್ಲ ಟಾಪ್ ಅಂಡ್ ಫೀಚರ್ಸ್, ಏರ್ ಬ್ಯಾಗ್, ABS ಎಲ್ಲ ತರ ಬಂದ್ಬಿಡುತ್ತೆ. ಪೆಟ್ರೋಲ್? ಹೌದು. ಆಟೋಮೆಟಿಕ್. ಎಷ್ಟು ಓಡಿದೆ? ಎಷ್ಟು ಓನರ್ ಸರ್? ಗಾಡಿ 27,000 ನೋಡಿದೆ ಬರೀ. ನಿಮ್ಗೆ ಆಲ್ಮೋಸ್ಟ್ ಸೆಕೆಂಡ್ ಓನರ್ ಗಾಡಿ ಬರುತ್ತೆ. ಸೆಕೆಂಡ್ ಓನರ್ ಗಾಡಿ ಬರುತ್ತೆ. ಹೌದು. ವಿತ್ ನೋಡಿ ಸ್ನೇಹಿತರೆ, ನೋಡ್ತಾ ಇದ್ರ ವಿತ್ ಸ್ಪಾಯ್ಲರ್ ಎಲ್ಲ ಇದೆ ನಿಮಗೆ. ಮ್ಯಾಗ್ನೆಟ್ ಬರುತ್ತೆ, ವೈಪರ್ ಎಲ್ಲ ಬರುತ್ತೆ ನಿಮಗೆ. ವಿತ್ ಏರ್ ಬ್ಯಾಗ್ ಕೂಡ ಬರುತ್ತಲ್ಲ ಸರ್? ಹೌದು ಸರ್. ಆಲ್ಮೋಸ್ಟ್ ನಿಮ್ಮಲ್ಲಿ i20 ಕಾರ್ಸ್ ಅಲ್ಲಿ XUV500 ಆಗ್ಲಿ, i20 ಆಗ್ಲಿ ಇದ್ದೇ ಇರುತ್ತೆ. ಎಲ್ಲ ತರಾನು ಬ್ರ್ಯಾಂಡ್ ಸರ್ ಇದೆ. ಆಲ್ಮೋಸ್ಟ್ ಇವೆರಡು ಅದೇ ಅಂತಲ್ಲ. ಈಗ ನಾರ್ಮಲಿ ಶೋರೂಮ್ ಅಲ್ಲಿ ಬರೀ ಮಾರುತಿನ ಮಾಡ್ತಾರೆ ಜಾಸ್ತಿ. ನಮ್ಮ ಹತ್ರ ಎಲ್ಲಾ ಬ್ರ್ಯಾಂಡ್, ಮಲ್ಟಿ ಬ್ರ್ಯಾಂಡ್ ಶೋರೂಮ್ ಅಂದ್ರೆ ಎಲ್ಲಾ ತರ ಬ್ರ್ಯಾಂಡ್ ಸಿಗ್ಬೇಕು ನಮ್ಮ ಹತ್ರ. ಇದೇ ಇರುತ್ತೆ. ಏನ್ ಪ್ರೈಸ್ ಹೇಳ್ತಾ ಇದೀರಾ ಸರ್? ಇದು ಬಂದ್ಬಿಟ್ಟು 4,25,000 ಹೇಳ್ತಾ ಇದೀನಿ ಸರ್. ಒಂದು 4 ಲ್ಯಾಕ್ಗೆ ಮುಗಿಸ್ಕೊಡ್ತೀನಿ ಸರ್. 4 ಲಕ್ಷಕ್ಕೆ ಮುಗಿಸ್ಕೊಡ್ತೀರಾ? ಅದರಲ್ಲಿ ಸ್ಲೈಟ್ಲಿ ಏನಾದ್ರು ಆಗುತ್ತಲ್ಲ? ಇದೇ ಡೆಡ್ ಲೈನ್. ನೋಡಿ ಸ್ನೇಹಿತರೆ, i20 ಯಾರಿಗಾದ್ರೂ ಬೇಕಾ? ಕೆಳಗಿರೋ ನಂಬರ್ಗೆ ಫೋನ್ ಮಾಡಿ. ಇದೇ ಡೆಡ್ ಲೈನ್ ಅಂತೆ. 4 ಲಕ್ಷಕ್ಕೆ ಕೊಡ್ತಾ ಇದ್ರೆ. ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದ್ರೆ ಕಾಲ್ ಮಾಡಿ. ಅಣ್ಣ ಬೇರೆ ಕಡೆ ಏನೋ ಗೊತ್ತಿಲ್ಲ, XUV500 i20 ಕಾರ್ಸ್ ಅಲ್ಲಿ ಆಪ್ಷನಲ್ ಕಲರ್ ಆಗ್ಲಿ, ನಿಮಗೆ ಮಾಡೆಲ್ ಆಗ್ಲಿ, ಯಾವುದೇ ಗಾಡಿ ಆಗಿರ್ಲಿ ನಿಮ್ಗೆ ಆಪ್ಷನಲ್ ಆಗಿ ಸಿಗುತ್ತೆ. ಯಾವ ಮಾಡೆಲ್ ಸರ್ ಇದು? ಮ್ಯಾನ್ಯುಯಲ್ ಸಿಗುತ್ತೆ, ಆಟೋಮೆಟಿಕ್ ಸಿಗುತ್ತೆ. XUV ದಲ್ಲಿ ಹೌದು. ಟಾಪ್ ಎಂಡ್ ಸಿಗುತ್ತೆ, ಸ್ವಲ್ಪ ಕಡಿಮೆ ಬೇಕಾದ್ರೆ ಸಿಗುತ್ತೆ. ಡಿಪೆಂಡ್ ಆನ್ ಬಜೆಟ್. ಯಾವ ಮಾಡೆಲ್ ಸರ್ ಇದು? 2013 ಮಾಡಲ್ W8 ಬರುತ್ತೆ. ಟಾಪ್ ಎಂಡ್ ಗಾಡಿ ತುಂಬಾ ಶೋರೂಮ್ ಹಿಸ್ಟ್ರಿ ಸಮೇತ ಸಿಗುತ್ತೆ. ಗಾಡಿಯಲ್ಲಿ ನಿಮ್ಗೆ ಏರ್ ಬ್ಯಾಗ್, ABS ಎಲ್ಲ ತರಾನು ಆಪ್ಷನ್ ಬಂದ್ಬಿಡುತ್ತೆ ಸರ್. ಗಾಡಿ ಮಾರ್ಕೆಟ್ ಅಲ್ಲಿ ನಿಮ್ಗೆ ಆಲ್ಮೋಸ್ಟ್ ಚೆಕ್ ಮಾಡಿ 8 ಲ್ಯಾಕ್ ವರೆಗೂ ಮಾಡ್ತಾರೆ. ವಿತ್ NOC 6 ಲಕ್ಷಕ್ಕೆ ಕೊಡ್ತೀನಿ ತಗೊಂಡೋಗ್ಲಿ. ವಿತ್ NOC 6 ಲಕ್ಷ. ಎಸ್. ವಿತ್ ಕರ್ನಾಟಕ ಅದ್ರಲ್ಲಿ 1,20,000 ಸೇರಿಸ್ಕೊಳ್ಳಿ ಅಲ್ವಾ? ಹೌದು. ಅದನ್ನ ಸೇರಿಸಿ ಹೇಳ್ತಾ ಇದ್ದೀರಾ? ಅದು ಬಿಟ್ಟು ಹೇಳ್ತಾ ಇದೀನಿ ಸರ್. ಸೇರಿಸಿದ್ರೆ ನಿಮ್ಗೆ ಆಲ್ಮೋಸ್ಟ್ 1 ಲಕ್ಷ ಕಮ್ಮಿಗೆ ಸಿಗುತ್ತೆ ಅಲ್ವಾ? ಹೌದು. ಬೆಸ್ಟ್ ಪ್ರೈಸ್. XUV500 ಕೂಡ ನಿಮ್ಗೆ ಹತ್ತತ್ರ 1-1.5 ಲಕ್ಷ ಡಿಫರೆನ್ಸ್ ಅಲ್ಲಿ ಬರುತ್ತೆ. ಅದೇ ಫೈನಲ್? ಹೌದು. ಅದರಲ್ಲಿ ಸ್ಲೈಟ್ಲಿ ಆಗುತ್ತಲ್ಲ? ಫೈನಲ್ ಅಂದ್ರೆ ಮಾಡೋಣ, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ, ಮಾಡೋಣ. ಆಗುತ್ತಲ್ವಾ? ಹೇಳ್ಬಿಡ್ಬೇಕು ಸರ್. ಆಗುತ್ತೆ, ಮಾಡೋಣ. ಆಯ್ತು, ಮಾಡೋಣ ಅಲ್ವಾ? ಯಾವ್ದು ಸರ್ ಇದು? ಪಜೇರೋ ಸರ್. ಪಜೇರೋ ಸ್ಪೋರ್ಟ್ಸ್. ಹೌದು ಸರ್, ಪಜೇರೋ ಸ್ಪೋರ್ಟ್ಸ್. ಅಂದ್ರೆ ಏನ ದೌಲತ್ ಗಾಡಿ ಅಂತಾರಲ್ಲ, ದೌಲತ್. ದೌಲತ್ ಅಂದ್ರೆ ಇಲ್ಲ, ನಾನು ಹಂಗೆ ಇರೋದು ಬರ್ತ್ ಬಂದಿರೋದು ಎಲ್ಲ. ಯಾವ್ದು ಇದ್ರ ಮುಂದೆ ಯಾವ್ದು ಬರ್ಲಿ, XUV ಬರ್ತಾ ಇದೆ, ಇನೋವಾ ಬರ್ತಾ ಇದೆ, ಯಾವ್ದು ಬರ್ಲಿ, ನಾನು ಒಬ್ನೇ ಇದ್ದೀನಿ ಸಾಕಂತಲ್ಲ. ಆ ತರ ಇದು ಜಾಸ್ತಿನೇ ದೌಲತ್. ಹೌದು, ಯೂನಿಕ್ ಆಗಿರೋದು. ಯೂನಿಕ್ ಆಗಿ. ಮತ್ತೆ
ಡೀಟೇಲ್ಸ್. 2013 ಮಾಡಲ್ ಗಾಡಿ ಎಲ್ಲ ಶೋರೂಮ್ ಹಿಸ್ಟ್ರಿ ಸಮೇತ ಸಿಗುತ್ತೆ. ಗಾಡಿ ಟಾಪ್ ಎಂಡ್ ಗಾಡಿ ಬರುತ್ತೆ, ಪಜೆರೋ ಸ್ಪೋರ್ಟ್ಸ್ ವಿತ್ NOC 9 ಲಕ್ಷ ಕೊಡ್ತೀನಿ. ಸಿಂಪಲ್ ಮತ್ತು ಮುಗೀತು. ಪ್ರೈಸ್ ಗೊತ್ತಿರುತ್ತೆ, ಚೆಕ್ ಮಾಡ್ಕೊಂಡು ಬರ್ಲಿ. ಬರ್ಬೋದಲ್ಲ? ನೋಡಿ ಸ್ನೇಹಿತರೆ, ಇಷ್ಟೊತ್ತು ಹೇಳಿದ್ದು ಕಾಮಿಡಿಗಲ್ಲ, ಅದ್ರ ಗತ್ತು ದೌಲತ್ತು ಆ ಗಾಡಿ ಗೊತ್ತಿರೋಗ್ ಮಾತ್ರ ಗೊತ್ತು. ಪದೇ ಪದೇ ಹೇಳ್ತಾ ಇರ್ತೀನಿ, ಕೆಲವು ಗಾಡಿಗಳಿಗೆ ಪಜೆರೋ ಸ್ಪೋರ್ಟ್ಸ್ ಅಂದ್ರೆ ನೀವು ನೋಡಬಹುದು, ಕೆಲವು ಸೆಲೆಬ್ರಿಟೀಸ್ಗೆ ಫೇವರೇಟ್ ಗಾಡಿ, ಯಾಕಂದ್ರೆ ಅದಕ್ಕಿದೆ ಗತ್ತು ಅಲ್ವಾ ಸರ್? ಹೌದು. ಹೇಳಿ ಸರ್. 555 ಇನ್ನೊಂದಿದೆ ಅಲ್ಲ, 555 555 ಗಾಡಿ ನಂಬರ್ ತೋರ್ಸಪ್ಪ. 5555 K03 NC 5555 ನೋಡ್ತಾ ಇದ್ರಲ್ವಾ? ಸೊ ಯಾವ್ದು ಸರ್? W8 ಅಲ್ಲ, ಟಾಪ್ ಎಂಡ್ W6 ವಿತ್ ಆಟೋಮೆಟಿಕ್ ಬರುತ್ತೆ. ಗಾಡಿಯಲ್ಲಿ ಆಲ್ಮೋಸ್ಟ್ ನಿಮ್ಗೆ ಎಲ್ಲಾ ತರ ಫೀಚರ್ಸ್ ಬರುತ್ತೆ. ಗಾಡಿ ಮ್ಯಾಗ್ವಿಲ್ ಹಾಕೋರೆ, ಏರ್ ಬ್ಯಾಗ್ ಬರುತ್ತೆ ಗಾಡಿಯಲ್ಲಿ, ABS ವಿತ್ ಆಟೋಮೆಟಿಕ್, ಎಲ್ಲ ತರ ಒಂದು ಸಿಂಗಲ್ ಸ್ಕ್ರಾಚ್ ಇಲ್ಲ ಗಾಡಿಯಲ್ಲಿ. ತುಂಬಾ ಚೆನ್ನಾಗಿ ಮೇಂಟೈನ್ ಆಗಿದೆ. ಪೆಟ್ರೋಲ್ ಅಲ್ಲ, ಡೀಸೆಲ್ ವೇರಿಯಂಟ್ ಬರುತ್ತೆ, ವಿತ್ ಆಟೋಮೆಟಿಕ್ ಬರುತ್ತೆ. XCV ಆಲ್ಮೋಸ್ಟ್ 2017 ಮಾಡಲ್. 14 ಲ್ಯಾಕ್ 14 ಲಕ್ಷ ಮಾಡ್ತಾರೆ ಮಾರ್ಕೆಟ್ ಅಲ್ಲಿ. ನಾನು 11 ಲಕ್ಷ 11 ಲ್ಯಾಕ್ಗೆ ಕೊಡ್ತೀನಿ, ತಗೊಂಡೋಗ್ಲಿ. ಬರೀ 11 ಲಕ್ಷ ಲಕ್ಷ ಅದರಲ್ಲೂ ಸ್ಲೈಟ್ಲಿ ಮಾಡ್ಕೊಡ್ತೀನಿ. ಬರೀ 11 ಅಲ್ವಾ? ಹೌದು, ಅದರಲ್ಲೂ ಸ್ಲೈಟ್ಲಿ ಮಾಡ್ಕೊಡ್ತೀನಿ. ನಿಮ್ಗೆ ಏನಾದ್ರು ಡಬಲ್ ಟಾಪ್ ಎಂಡ್ ಗಾಡಿ XUV 555 ಆಟೋಮೆಟಿಕ್ ಅದರಲ್ಲೂ ಆಟೋಮೆಟಿಕ್. ಸೊ ಯಾಕೆ ಒತ್ತಿ ಹೇಳ್ತಾ ಇದೀನಿ ಅಂದ್ರೆ 4 ಕಡೆ ಜಾಸ್ತಿ ಇರ್ಬೋದು, ಇವ್ರು ಕೂಡ ಕೊಡ್ತಾ ಇರ್ತಕ್ಕಂಥದ್ದು ಬರೀ 11 ಲಕ್ಷ. ಹಾಗೆ ನೆಕ್ಸ್ಟ್ ವೆಹಿಕಲ್ ರೆಕ್ಸ್ಟಾನ್ ನೋಡ್ತಾ ಇದೀವಿ, ಮಹೀಂದ್ರ ರೆಕ್ಸ್ಟಾನ್. ಇದು 2013 ಮಾಡಲ್ ಗಾಡಿ, RX5 ವೇರಿಯಂಟ್ ಬರುತ್ತೆ. ಈ ಗಾಡಿ ಕೂಡ ನಿಮಗೆ ಅಪ್ ಟು ಡೇಟ್ ಶೋರೂಮ್ ಹಿಸ್ಟ್ರಿ ಸಮೇತ ಬರುತ್ತೆ. ಗಾಡಿಯಲ್ಲಿ ಏರ್ ಬ್ಯಾಗ್, ABS, 7 ಸೀಟರ್ ಅಲ್ಲಿ ಒಂದು ಒಳ್ಳೆ ಬಜೆಟ್ ಅಲ್ಲಿ ಬೇಕಂದ್ರೆ ಈ ಗಾಡಿಗೆ ಹೋಗ್ಬೋದಣ್ಣ. 5 ಲಕ್ಷ ಒಳಗಡೆ ಪ್ರೈಸಿಂಗ್ ಬಂದ್ಬಿಡುತ್ತೆ. 5 ಲಕ್ಷದೊಳಗೆ 4,95,000 90,000 4 ಲಕ್ಷ 90,000 ವಿತ್ NOC ಕೊಡ್ತೀನಿ, ತಗೊಂಡೋಗ್ಲಿ. ಎಲ್ಲ ಟಾಪ್ ಎಂಡ್ ಗಾಡಿ ಇರೋದು, 7 ಸೀಟರ್ ಗಾಡಿ ಕೊಡ್ತೀನಿ, ಡೀಸೆಲ್ ಗಾಡಿ. ನೋಡೋಣ, 4,95,000 ರೆಕ್ಸ್ಟಾನ್ ಕೊಡ್ತಾ ಇದಾರೆ. ಸೊ ಬೆಸ್ಟ್ ಪ್ರೈಸ್ ಕೊಡ್ತಿದ್ದೀನಿ ಅಂತ ನೋಡಿ. ಈ ಯಾವುದೇ SUV ಗಾಡಿ ಇರಲಿ, ಯಾವುದೇ ಆಗಿರ್ಲಿ, ಮೇಂಟೆನೆನ್ಸ್, ಮೈಲೇಜ್ ಎಲ್ಲ ತಿಳ್ಕೊಂಡು ಗಾಡಿ ತಗೊಂಡ್ಲಿ. ಏನ್ ಸರ್? ಹೌದು ಅಣ್ಣ. ಶಿಫ್ಟ್ ತಗೊಂಡು ಒಂದು ರೆಕ್ಸ್ಟಾನ್ ಬರ್ತೀನಿ ಅಂದ್ರೆ ರಾಂಗ್ ಆಗುತ್ತೆ. ಹೌದು, ರಾಂಗ್ ಆಗುತ್ತೆ. ಮೇಂಟೆನೆನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಇಷ್ಟಪಟ್ಟು ತಗೊಳಕ್ಕೋ ಮೇಂಟೆನೆನ್ಸ್ ಮಾಡೋದು ಕೆಪಾಸಿಟಿ ಇದ್ರೆ ಆರಾಮಾಗಿ ತಗೋಬಹುದು. ಅಡ್ವೈಸ್ ಮಾಡ್ತಿರಲ್ವ ಅವ್ರಿಗೆ? ಹೌದು, ಮಾಡ್ತೀವಿ ಸರ್. ಅಲ್ವಾ ಸರ್? ದುಡ್ಡಿದೆ ಸರ್, ನಮ್ಗೆ ಕಾರ್ ಕೊಡಿ ಅಂದ್ರೆ ಯಾವ್ದೋ ಒಂದು ಕೊಡಲ್ಲ. ಗಾಡಿ ತಗೊಂಡಿದ್ಮೇಲೆ ಯಾವ ತರ ನೀವು ಮೇಂಟೈನ್ ಮಾಡ್ತೀವಿ ಅವೆಲ್ಲ ಕೇಳ್ಬಿಟ್ಟು ಅಡ್ವೈಸ್ ಮಾಡೋದು ಮ್ಯಾಟರ್. ಹೌದು, ಮಾಡಲ್ಲ, ನಮ್ ಕೆಲಸ ಅದು ಮಾಡಲೇಬೇಕು. ಸೊ ನೋಡಿದ್ರಲ್ಲ ರೆಕ್ಸ್ಟಾನ್. ನೆಕ್ಸ್ಟ್ ವೆಹಿಕಲ್ ಫೋರ್ಡ್ ಇಕೋ ಸ್ಪೋರ್ಟ್ಸ್ ನೋಡ್ತಾ ಇದೀವಿ. ಯಾವ ಮಾಡಲ್ ಸರ್? 2014 ಮಾಡಲ್ ಟೈಟಾನಿಯಂ ಗಾಡಿ ಬರುತ್ತೆ ಅಣ್ಣ. ಟೈಟಾನಿಯಂ ಟಾಪ್ ಎಂಡ್, ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ. ಡೀಸೆಲ್ ಗಾಡಿ ನಿಮ್ಗೆ 18 ಇಂದ 20 ಮೈಲೇಜ್ ಬರುತ್ತೆ. ಎಲ್ಲಾ ಫೀಚರ್ಸ್ ಬಂದ್ಬಿಡುತ್ತೆ. ಟಾಪ್ ಎಂಡ್ ಗಾಡಿ ನೋಡಿ, ಆಲ್ಮೋಸ್ಟ್ ಬ್ರಾಂಡ್ ನ್ಯೂ ಟೈರ್ ಇದೆ, ಮ್ಯಾಗ್ವಿಲ್ ಬರುತ್ತೆ ನಿಮಗೆ. ಒಳಗಡೆ ಹೋದ್ರೆ ನಿಮಗೆ 4 ಪವರ್ ವಿಂಡೋ, ಸೆಂಟ್ರಲ್ ಲಾಕಿಂಗ್, ಚೈಲ್ಡ್ ಲಾಕ್, ಪವರ್ ಸ್ಟೀರಿಂಗ್, ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗ್, ಡ್ಯುಯಲ್ ಟನಲ್ ಇರ್ತಕ್ಕಂಥ ಲೆದರ್ ಸೀಟ್ಸ್ ಎಲ್ಲ ಆಪ್ಷನ್ ಬರುತ್ತೆ. ವಿತ್ ಡಿಫಾಗರ್ ವೈಪರ್ ಎಲ್ಲ ಬರುತ್ತೆ ಸ್ನೇಹಿತರೆ. ನಿಮ್ಗೆ ಏನಾದ್ರು ಇಕೋ ಸ್ಪೋರ್ಟ್ಸ್ ಬೇಕಾ? ಕೆಳಗಿರೋ ನಂಬರ್ ಫೋನ್ ಮಾಡಿ. ಪ್ರೈಸ್ ಹೇಳಿ ಸರ್. 4,25,000 ವಿತ್ NOC ಅಣ್ಣ. 4,25,000 ವಿತ್ NOC. ಶಾಕಿಂಗ್ ಐತಲ್ಲ, ನೋಡ್ತಾ ಇದೀರ ಹಂಗೆ ಏನ್ ಪ್ರೈಸ್ ಹೇಳ್ತಿದ್ದೀರಾ ಅಂತ. ಅಲ್ಲ, ಆಲ್ರೆಡಿ ಶಾಕಿಂಗ್ ಕೆಲವೊಂದು ಕಾರ್ಗಳಿಗೆ, ಅದೇನು ದೊಡ್ಡ ಮಾತಲ್ಲ. ಹೌದು, ಯಾಕಂದ್ರೆ ಬರ್ತಾ ಇರುತ್ತೆ. 4,25,000 2014 ಮಾಡಲ್ ಇಕೋ ಸ್ಪೋರ್ಟ್ಸ್ ವಿತ್ NOC ಕೊಡ್ತೀನಿ. ಇಡೀ ಬೆಂಗಳೂರಲ್ಲಿ, ಕರ್ನಾಟಕದಲ್ಲಿ 15 ದಿನಕ್ಕೆ ಸ್ಟಾಕ್ಗಳು ಎಕ್ಸ್ಚೇಂಜ್ ಆಗ್ತವೆ ಅನ್ನೋ ಕೆಲವು ಶೋರೂಮ್ಗಳಲ್ಲಿ ನಿಮ್ದು ಒಂದು ಅಲ್ವಾ? ಆಶೀರ್ವಾದ ಸರ್. ಯಾಕೆಂದ್ರೆ ಪ್ರೈಸ್ ಅವ್ರು 100 ರೂಪಾಯಿ ಮಾರ್ಜಿನ್ ಇಟ್ಟರೆ ನಾನು 10 ರೂಪಾಯಿ ಇಟ್ಟು ಹೊಡಿತೀನಿ ಅಂತೀರಾ? ಅಷ್ಟೇ, ಖಂಡಿತ. ಅದು ಕ್ವಾಂಟಿಟಿ ಇರ್ಬೇಕಂದ್ರೆ ಕ್ವಾಲಿಟಿ ಸಮೇತ ಕ್ವಾಂಟಿಟಿ ಪ್ರೈಸಿಂಗ್ ಡೌನ್ ಮಾಡಬೇಕು. ಅದೇ ಖುಷಿಗಿದೆ, ನಾನು ಇನ್ನೂ ಸ್ವಲ್ಪ ಕಮ್ಮಿ ಮಾಡಿ. ಸಾಕು ಸರ್, ಹೇಳಿ ಸರ್. ಬೇಡ ಸರ್, ಬನ್ನಿ. ಅದೇ ಬರ್ಲಿ 4 ಲಕ್ಷ ಮಾಡ್ಕೊಡ್ತೀನಿ. 25,000. 25,000 ಅಲ್ಲಿಗೆ ಅಷ್ಟೇ ಮುಗ್ದಿಲ್ಲ. IND ಕಾರ್ಸ್ ಯಾರ್ಡಲ್ಲಿ ಇನ್ನೂ ಕಾರ್ಗಳಿದಾವೆ, ಅಲ್ಲೂ ತೋರಿಸ್ತೀನಿ ಬನ್ನಿ. ಇಲ್ಲೂ ಇದೆ, ಇನ್ನು ಪಾಲಿಶಿಂಗ್ ಅಲ್ಲಿ ಇದೆ, ತುಂಬಾ ಇದೆ, ಸುಮಾರು ಇದೆ, ನಡೀತಾ ಇದೆ. ಎಲ್ಲಾ ಕಾರ್ಗಳು ಸಿಗುತ್ತೆ. ಫೋರ್ಡ್ ಫಿಯೆಸ್ಟಾ 2009 ಮಾಡಲ್ ಗಾಡಿ ಎಲ್ಲ ಟಾಪ್ ಎಂಡ್ ಬರುತ್ತೆ ನಿಮ್ಗೆ. ಪೆಟ್ರೋಲ್ ಗಾಡಿ 2,25,000 ಇಷ್ಟೇ. ಫೋಟೋ ಬೇಕಾದ್ರೆ 2,20,000 ಕಳಿಸ್ತಾರೆ. ಪ್ರತಿಯೊಂದು ಡೀಟೇಲ್ಸ್ ನೋಡೋಣ. ಇನ್ನೂ ಒಂದ್ಸರಿ ಹೇಳ್ತಾ ಇದೀನಿ, ಜೋರಾಗಿ ಹೇಳ್ತೀನೋ, ಸಮಾಧಾನವಾಗಿ ಹೇಳ್ತೀನೋ, ಸ್ಮೂತ್ ಆಗಿ ಹೇಳ್ತೀನೋ, ವಿಳಂಬನೆ ಮಾಡ್ಕೊಂಡು ಹೇಳ್ತೀನೋ, ಅಥವಾ ಅರ್ಥ ಮಾಡ್ಸೋ ರೀತಿ ಹೇಳ್ತೀನೋ, ಬಟ್ ಕಂಟೆಂಟ್ ಮಾತ್ರ ಸೇಮ್ ಕಾರ್ಗಳ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಇದೀವಿ ಅಲ್ವಾ ಸರ್? ಕರೆಕ್ಟ್ ಪಾಯಿಂಟ್ ಹೋಗ್ತಾ ಇದೆಯಲ್ಲ, ಅದು ನಮ್ಮೇನು. ನೀವು ಡೀಟೇಲ್ಸ್ ಪ್ರತಿಯೊಂದು ಡೀಟೇಲ್ಸ್ ಹೋಗುತ್ತೆ. ಹೇಳಿ ಸರ್. ಯಾವ ಸರ್? ಫಿಯಟ್ ಲೀನಿಯಾ ಇದು 2013 ಮಾಡಲ್ ಗಾಡಿ ಬರುತ್ತೆ. ಆಲ್ಮೋಸ್ಟ್ ನಿಮ್ಗೆ ಏರ್ ಬ್ಯಾಗ್, ABS ಎಲ್ಲ ತರ ಆಪ್ಷನ್ ಬಂದ್ಬಿಡುತ್ತೆ. ಜಸ್ಟ್ 2,85,000 ಮಾರ್ಕೆಟ್ ಪ್ರೈಸ್ ಚೆಕ್ ಮಾಡ್ಕೊಂಬನ್ನಿ. ಇದಕ್ಕೂ ಲೋನ್ ಆಗುತ್ತೆ. 2,85,000. ಹಾಗೆ ನೆಕ್ಸ್ಟ್ ವೆಹಿಕಲ್ ಸ್ಕೋಡಾ ರ್ಯಾಪಿಡ್ ನೋಡ್ತಾ ಇದೀವಿ. ಹೇಳಿ ಸರ್. ಇದು 2012 ಮಾಡಲ್ ಡೀಸೆಲ್ ಗಾಡಿ, ಎಲಿಗೇಸ್ ವೇರಿಯಂಟ್ ಎಲ್ಲ ತರ ಆಪ್ಷನ್ ಬಂದ್ಬಿಡುತ್ತೆ ಗಾಡಿಯಲ್ಲಿ. ಜಸ್ಟ್ ಗಾಡಿ ನಿಮ್ಗೆ 3,80,000 3,80,000 ಕೊಡ್ತೀನಿ, ತಗೊಂಡೋಗ್ಲಿ. 3,80,000 ವಿತ್ ಲೋನ್ ಕೂಡ ಆಗುತ್ತಲ್ಲ ಸರ್? ಆಗುತ್ತೆ. ಗಾಡಿ ಕೂಡ ನೋಡ್ಕೊಳ್ಳಿ. ಗಾಡಿ ರ್ಯಾಪಿಡ್ ಡೀಸೆಲ್ ಯಾರು ಕೊಡಲ್ಲ ಅಣ್ಣ, ಪ್ರೈಸ್ ಗೆ ನಾನು ಕೊಡ್ತೀನಿ, ತಗೊಂಡೋಗ್ಲಿ. ಪೋಲೋ TDI ನಿಮ್ಗೆ ಆಲ್ಮೋಸ್ಟ್ ಅಲ್ಲಿ ಒಂದು ಪೆಟ್ರೋಲ್ ಗಾಡಿ ತೋರಿಸಿದೆ, ಇಲ್ಲಿ ಒಂದು ಡೀಸೆಲ್ ಗಾಡಿ ತೋರಿಸ್ತಾ ಇದೀನಿ. ಈ ಗಾಡಿ ನಿಮ್ಗೆ ಹೈಲೈನ್ ಗಾಡಿ ಬರುತ್ತೆ. ಈ ಗಾಡಿ ಎಲ್ಲ ನಿಮ್ಗೆ ಮ್ಯಾಗ್ವಿಲ್, ಏರ್ ಬ್ಯಾಗ್, ABS ಎಲ್ಲ ತರ ಆಪ್ಷನ್ ಬರುತ್ತೆ. ಹೈಲೈನ್ 3,95,000 ಕೊಡ್ತೀನಿ, ತಗೊಂಡೋಗಿ. 3,95,000 ಯಾರು ಕೊಡ್ತಾರಣ್ಣ ಹೈಲೈನ್ 13 ಮಾಡಲು? ಜೋರಾಗಿ ಹೇಳಿ. ಯಾರು
ಕೊಡ್ತಾರೆ 13 ಮಾಡಲ್ ಡೀಸೆಲ್ ಅವ್ರಿಗೆ ಕೇಳ್ಬೇಕು ಅಲ್ವಾ? ಕೇಳಿಸ್ತಾ ಇದೆ ಅವ್ರಿಗೆ ನಾನು ಅದೇ ಹೇಳ್ತಾ ಇದ್ದೀನಿ. ಕೇಳಿಸ್ತಾ ಇದೆ ನಾನು ಕೊಡ್ತೀನಿ ಬನ್ನಿ ತಗೊಂಡೋಗಿ 3,95,000 ಹೇಳಿ. ಹಾಗೆ ಸೆಲೆರಿಯೋ ಇದೆ, VX ಪೆಟ್ರೋಲ್ ಗಾಡಿ 12 to 20 18 to 20 ವರೆಗೂ ಮೈಲೇಜ್ ಬರುತ್ತೆ ಆರಾಮಾಗಿ. ಫೀಚರ್ ವೈಸ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಗಾಡಿ ಫೋಟೋಸ್ ಎಲ್ಲ ವಾಟ್ಸ್ಆಪ್ ಮಾಡ್ತೀನಿ, ವಾಟ್ಸ್ಆಪ್ ಮಾಡಿ ಎಲ್ಲ ಪಿನ್ ಟು ಪಿನ್ ಲೊಕೇಶನ್ ಸಮೇತ ಕಳ್ಸಿನಿ. ಬಂದೇ ಬಿಡಿ ಶೋರೂಮ್ಗೆ, ಬಂದು ನೋಡ್ಕೊಳ್ಳಿ. ಏನ್ ಪ್ರೈಸ್ ಸರ್? 4,25,000 ಮುಗಿಸ್ಕೊಡ್ತೀನಿ. 4,25,000 ಇಲ್ಲ ಅಂದ್ರೆ ಇನ್ನೊಂದು ಅರೇಂಜ್ ಮಾಡ್ಕೊಡ್ತಾರೆ. ಸೋಲ್ಡ್ ಆಗಿದ್ರಲ್ವಾ ಸರ್? ಖಂಡಿತ ಅಲ್ವಾ? ನೆಕ್ಸ್ಟ್ ವೆಹಿಕಲ್ ಇನ್ನೊಂದು ಯಾವ್ದು ಸರ್? ಇದು ಸ್ಯಾಂಟಾ ಫಿ ಸರ್, ಹೋಂಡೈ ಸ್ಯಾಂಟಾ ಫಿ ಸರ್, ಕರ್ನಾಟಕ ರಿಜಿಸ್ಟ್ರೇಷನ್ ಗಾಡಿ. ಹೌದು, 2012 ಮಾಡಲ್ ಗಾಡಿ ಇದು. ಆಲ್ಮೋಸ್ಟ್ ನಿಮ್ಗೆ 12 ಏರ್ ಬ್ಯಾಗ್ ಬರುತ್ತೆ ಗಾಡಿ. 12 ಏರ್ ಬ್ಯಾಗ್ ಬರುತ್ತೆ. ಎಷ್ಟು ಹೊಡಿ ಸರ್ ಗಾಡಿ? ಗಾಡಿ ನಿಮ್ಗೆ ಆಲ್ಮೋಸ್ಟ್ 80,000 ನೋಡಿದೆ. ಗಾಡಿ ತುಂಬಾ ನೀಟಾಗಿ ಅಪ್ ಟು ಡೇಟ್ ಶೋರೂಮ್ ಇಷ್ಟೇ ಸಮೇತ ಬಂದು ನೋಡ್ಕೊಳ್ಳೋಣ. ಡೈರೆಕ್ಟ್ ನಾವ್ ಹೇಳೋದಕ್ಕಿಂತ ಯಾವ ತರ ಕಂಡೀಷನ್ ಇದೆ ಚೆಕ್ ಮಾಡ್ಕೊಳ್ಳಿ. ಎಷ್ಟು ಹೇಳಿದ್ರು ಎಷ್ಟು ಹೊಡಿದೆ, ಎಷ್ಟೇ ಓನರ್, ಏನ್ ಪ್ರೈಸ್ ಬೇಗ ಹೇಳಿ. 80,000 ನೋಡಿದೆ. ಸೆಕೆಂಡ್ ಓನರ್ ಗಾಡಿ ಬರುತ್ತೆ. 2013 ಗಾಡಿ ಬರುತ್ತೆ. ಪ್ರೈಸ್ ಜಸ್ಟ್ ಅಷ್ಟೇ 7,80,000 ಗೆ ಮುಗಿಸ್ಕೊಡ್ತೀನಿ. 7,80,000 ಕೊಡ್ತೀನಿ. ನೋಡಿ ಅಣ್ಣ, ಯಾರು ನೆಗೋಷಿಯಬಲ್ ಆಗುತ್ತಲ್ಲ, ಮಾಡ್ಕೊಡ್ತೀನಿ. ಹೋಗ್ಲಿ. ಹಾಗೆ ವರ್ಣ ಅಲ್ಲ ಸರ್ ಇದು? ವರ್ಣ ಫ್ಲೂಟಿಕೋ ಡೀಸೆಲ್ ಗಾಡಿ ಅಣ್ಣ. 2013 ಮಾಡಲ್ 70,000 ನೋಡಿದೆ. 80% ಟೈರ್ಸ್ ಇದೆ. ಗಾಡಿ ಅಪ್ ಟು ಡೇಟ್ ಶೋರೂಮ್ ಇಷ್ಟೇ ಸಮೇತ ಬರುತ್ತೆ. 2011 ಮಾಡಲ್ ಗಾಡಿ ಡೀಸೆಲ್. 4,85,000 ಹೇಳ್ತೀನಿ, ನೆಗೋಷಿಯೇಟ್ ಮಾಡಿ ಕೊಡ್ತೀನಿ. 4,85,000 4,80,000 ಅದರಲ್ಲಿ ಕಮ್ಮಿ ಆಗ್ಬಿಡುತ್ತೆ. ಕೆಳಗಿನ ನಂಬರಿಗೆ ಫೋನ್ ಮಾಡಿ. ಡ್ಯುಯಲ್ ಟೋನ್ ಅಲ್ಲಿ ಇದೆ, ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ. ಗಾಡಿ ಓಡಿಸಿ ಕಂಡೀಷನ್ ಚೆಕ್ ಮಾಡಿ ಅವ್ರಿಗೊಂದ್ಸರಿ ಕನ್ಫರ್ಮ್ ಮಾಡ್ಕೊಳ್ಳಿ. ನೀವು 4,85,000 ಕೊಡ್ತಾ ಇದ್ರೆ ಅಲ್ವಾ ಸರ್? ಹೌದು ಸರ್. ಹಾಗೆ ಚಿಕ್ಕ ಆನೆ ಅಂತಾನೆ ಹೇಳ್ಬೋದು. ಆನೆ ಅಂತ ಹೇಳ್ಬೋದು. ಡಸ್ಟರ್ ಅಂದ್ರೆ ತುಂಬಾ ಡಸ್ಟ್ ಮಾಡ್ಕೊಂಡು ಹೋಗುತ್ತೆ. ಆ ತರ ಡಸ್ಟರ್ ಅಂತ ಹೇಳ್ಬೋದು. ಡಸ್ಟರ್ ಬರ್ತಾ ಇರೋ ಧೂಲ್ ಅನ್ಬೋದು. ಗಾಡಿ ನಿಮ್ಗೆ ಮೊದಲು ಹೇಳ್ಬಿಡ್ತೀನಿ, 6 ಲಕ್ಷ ಮಾಡ್ತಾರೆ. ಗಾಡಿ 14 ಮಾಡಲ್ ಗಾಡಿ. RX-Z ಟಾಪ್ ಅಂಡ್ ಏರ್ ಬ್ಯಾಗ್ ABS ಎಲ್ಲ ಬರುತ್ತೆ. ಬೆಂಗಳೂರಲ್ಲ, ಕರ್ನಾಟಕ ಚೆಕ್ ಮಾಡ್ಕೊ ಬನ್ನಿ. 14 ಮಾಡಲ್ ಡಸ್ಟರ್ ಏನ್ ರೇಟ್ಗೆ ಮಾಡ್ತಾರಂತ. ಕರ್ನಾಟಕ ಗಾಡಿ ನಾನು 4,90,000 ಕೊಡ್ತೀನಿ, ತಗೊಂಡೋಗಿ. 4,90,000 ಎಷ್ಟೇ ಓನರು? ಸಿಂಗಲ್ ಓನರ್ ಗಾಡಿ. ಎಷ್ಟು ಹೊಡಿದೆ ಅಂದ್ರೆ? 80,000 ಹೊಡಿದೆ. ನೋಡೋಣ, ಹೊರಗಡೆ 6 ಲಕ್ಷ ಎಲ್ಲ ಮಾಡ್ತಾರೆ, 4,90,000 ಕೊಡ್ತಾ ಇದ್ದಾರೆ. ಡೈರೆಕ್ಟ್ ಆಗಿ 1,10,000 ರೂಪಾಯಿ ಕಡಿಮೆ ರೇಟಲ್ಲಿ ಕೊಡ್ತಾ ಇದ್ದಾರೆ IND ಕಾರ್ಸ್ ಅವರು. ಏನಕ್ಕೆ ಸರ್ ಕಡಿಮೆ ಕೊಡ್ತೀರಾ, ಲಾಭ ಮಾಡ್ಕೋಬೋದಲ್ಲ ಅಂತ ಅವ್ರು ಕೇಳೋದು. ಬೇಡ ಸರ್, ನಾವು ತಿಂಗಳಿಗೆ 40 ಇಂದ 50 ಗಾಡಿ ಕೊಡ್ತೀವಿ. ಜಸ್ಟ್ ಸಣ್ಣ ಪುಟ್ಟ ಲಾಭ ಮಾಡಿಬಿಟ್ಟು ಮಾಡ್ತೀವಿ ಅಷ್ಟೇ. ಜಾಸ್ತಿ ಹಾಕೊಂಡು ತಿಂಗಳು ಹಾಕೊಂಡು ಅಷ್ಟು ದುಡಿಬೇಕಂತ ನಮ್ಮ ಹತ್ರ ಸೀನ್ ಇಲ್ಲ. ಬಡವರು ದೂರದಿಂದ ಬರ್ತಾರ. ಊರು ಜಾಸ್ತಿ ಇದೆ, ಯಂಗ್ಸ್ಟರ್ಸ್ ಅಲ್ಲ. ಹೌದು, ಅದೇ ದೂರದಿಂದ ಬರ್ತಾರೆ. ದೇವ್ರು ನಮ್ಗೆ ಎಷ್ಟು ಕೊಡುತ್ತೆ ಅಷ್ಟೇ ಸಾಕಣ. ಅಷ್ಟೇ ಸಾಕ. ಆಸೆ ಇರ್ಬೇಕಂತ, ಅತಿ ಆಸೆ ಇರಬಾರ್ದಂತೆ. ಹೌದಾ? ಹೌದು. ಇದು ವೇದ ಅಲ್ಲ, ಯಾಕಂದ್ರೆ ಆಸುಪಾಸ್ ನಿಯರ್ ಬೈ 30 ಒಳಗೆ ಇರೋದು. ಇನ್ನು ಬಹಳ ಇದೆ ಏಜ್ ಅಲ್ವಾ ಸರ್? ಮಾಡೋದು ಸರ್, ಮಾಡೋಣ. ಹೆಸರು ಮಾಡೋಣ ಫಸ್ಟ್. ಯಾವ್ದು ಸರ್ ಇದು? 2014 ಮಾಡಲ್ ಗಾಡಿ. ಇಕೋ ಸ್ಪೋರ್ಟ್ಸ್ ಟೈಟಾನಿಯಂ ಪ್ಲಸ್ ಬರುತ್ತೆ. ಗಾಡಿಯಲ್ಲಿ ವಿತ್ ಪುಷ್ ಸ್ಟಾರ್ಟ್ ಬಟನ್ ಬರುತ್ತೆ. ಏರ್ ಬ್ಯಾಗ್ ABS ಮ್ಯಾಗ್ವಿಲ್ ಎಲ್ಲ ಥರ ಆಪ್ಷನ್ ಬಂದ್ಬಿಡುತ್ತೆ. ಡೀಸೆಲ್ ಗಾಡಿ ಸಿಂಗಲ್ ಓನರ್ ಮೇಂಟೈನ್ ಬರುತ್ತೆ ಅಣ್ಣ. ಪ್ರೈಸ್ ಸರ್ ಅಣ್ಣ 6,645 ಸೆಲ್ಲಿಂಗ್ ಇದೆ ಅಣ್ಣ. 5.5 ಲಕ್ಷಕ್ಕೆ ನಾನು ಕೊಡ್ತೀನಿ. 5.5 ಲಕ್ಷಕ್ಕೆ ನಾನು ಕೊಡ್ತೀನಿ. ಚೆಕ್ ಮಾಡ್ಕೊ ಬನ್ನಿ, ಖಂಡಿತ 6.5 ಲಕ್ಷ ಮಾಡ್ತಾರೆ. ಪ್ರಾಮಿಸ್ ಪಕ್ಕ ಹೇಳ್ತಾ ಇದ್ದೀರಾ? 5.5 ಲಕ್ಷ. 5.5 ಲಕ್ಷ ಒಂದಲ್ಲ 4 ಅಪ್ಲಿಕೇಶನ್ ಅಲ್ಲಿ ಚೆಕ್ ಮಾಡಿ, 4 ಶೋರೂಮ್ ಅಲ್ಲಿ ಚೆಕ್ ಮಾಡಿ, ಅವರ ರೇಟ್ ಗೊತ್ತಾಗುತ್ತೆ. ಇಷ್ಟ ಆಯ್ತಾ? ಕೆಳಗಿರೋ ನಂಬರಿಗೆ ಫೋನ್ ಮಾಡೋಣ, ಇನ್ನೂ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ತಾರೆ. ಇಲ್ಲಿಗೆ ಮುಗಿತಾ? ಇನ್ನೂ ಇದಾವ? ಇಲ್ಲ ಸರ್, ಇನ್ನೂ ಜಸ್ಟ್ ಬಂದಿದೆ ನೋಡಿ. ಇನ್ನೂ 2 ಗಾಡಿ ಬಂದಿದೆ. ಬನ್ನಿ ಮತ್ತೆ ಬೇಗ ತೋರಿಸ್ಬೇಕು. ಯಾವ್ದು ಸರ್ ಇದು? ಮಹೀಂದ್ರ ನೆಕ್ಸ್ಟ್ ಇದೊಂದು ಬಂದಿದೆ. RX-5 ವೇರಿಯಂಟ್ ಬರುತ್ತೆ. ಈ ಗಾಡಿ ಕೂಡ ದಿಲ್ಲಿ ವೇರಿಯಂಟ್ ಇರುತ್ತೆ ನಿಮಗೆ. ಹೇಳಿ ಸರ್. ದಿಲ್ಲಿ ನಂಬರ್ ಅಲ್ಲಿ ಇರುತ್ತೆ. ಎಲ್ಲ 7 ಸೀಟರ್ ಗಾಡಿ ಅಣ್ಣ. 5 ಲಕ್ಷಕ್ಕೆ NOC ಸಮೇತ ಕೊಡ್ತೀನಿ. 5 ಲಕ್ಷಕ್ಕೆ ಎಷ್ಟು ಓನರು? ಸಿಂಗಲ್ ಓನರ್ ಗಾಡಿ ಬರುತ್ತೆ. ಅದು ಇದು ನಿಮ್ಗೆ ಆಲ್ಮೋಸ್ಟ್ ಮ್ಯಾನ್ಯಲ್ ವೇರಿಯಂಟ್ ಬರುತ್ತೆ ಅಣ್ಣ. ಇದು ಈಗ ಬಂದಿದೆ ಸ್ನೇಹಿತರೆ. ಸೊ ಇದು ಗಾಡಿ ಒಳಗಡೆ ಹಾಕ್ಬೇಕಷ್ಟೇ, ಶೋರೂಮ್ ಒಳಗಡೆ. ಫೈನಲ್ ಪ್ರೈಸ್ ಏನಾಗ್ಬೋದು ಸರ್? 5 ಲಕ್ಷಕ್ಕೆ ವಿತ್ NOC ಕೊಡ್ತೀನಿ. 5 ಲಕ್ಷ ಅದಕ್ಕಿಂತ ಕಡಿಮೆ ಆಗುತ್ತಾ? ಮಾಡ್ಕೊಡ್ತೀನಿ. ಮಾತಂದ್ರೆ ಮಾತು ಪಕ್ಕ ಮಾಡ್ಕೊಡ್ತಾರೆ. ಫೋನ್ ಮಾಡಿ ಕೇಳಿ. ವಿತ್ NOC ಕರ್ನಾಟಕನೂ ಮಾಡ್ಕೊಡ್ತೀನಿ. ಸಿಯಾಜ್ ಇದೆ ಹೇಳಿ ಸರ್. ಸಿಡನ್ ಗಾಡಿ 2016 ಮಾಡಲ್ ಸಿಂಗಲ್ ಗಾಡಿ. ಜಸ್ಟ್ ಇವಾಗ ಬಂದಿರೋದು. VT ಬರುತ್ತೆ, ಪೆಟ್ರೋಲ್ ಗಾಡಿ. ಸಿಯಾಜು ಆಲ್ಮೋಸ್ಟ್ ಎಲ್ಲಾ ವಿಡಿಯೋದಲ್ಲಿ ಕಾಲ್ ಮಾಡಿದ್ರು ಅಣ್ಣ. ಸಿಯಾಜ್ ಹೇಳಕ್ಕಷ್ಟೇ ದೊಡ್ಡ ಗಾಡಿ. ಮೈಲೇಜ್ ತಗೊಳ್ಳಿ ಟಾಪ್. ಹೌದು. ಮೇಂಟೆನೆನ್ಸ್ ತಗೊಳ್ಳಿ ಲೋ ಅಲ್ವಾ? ಯಾವ್ದು ಕಡಿಮೆ ಇದೆ ಗಾಡಿ? ಎಲ್ಲಾ ತರನು ಫೀಚರ್ಸ್ ಬರುತ್ತೆ ಖಂಡಿತ. ಅದಕ್ಕೆ ಕೇಳೋದು ಜನ. ಹೌದು, ಕರೆಕ್ಟ್. ಹೇಳಿ ಸರ್ ಡೀಟೇಲ್ಸ್. 2016 ಮಾಡಲ್ ಸಿಂಗಲ್ ಓನರ್ ಗಾಡಿ. ಗಾಡಿ ತುಂಬಾ ನೀಟಾಗಿ ಮೇಂಟೈನ್ ಆಗಿದೆ. 6,66,000 ಹೇಳ್ತಾ ಇದೀನಿ. ಸ್ಲೈಟ್ಲಿ ನೆಗೋಷಿಯೇಟ್ ಮಾಡಿ ಕೊಡ್ತೀನಿ. 6,60,000 ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಆನ್ ಟೇಬಲ್ ಅಲ್ವಾ? ಹೌದು.